Good morning, students. Here is the second PUC biology. Let me discuss the one. We are discussing the concept what we call in the chapter. We call it the principles of inheritance and as well as the variations. Discuss ಮಾಡ್ತೇವೆ. ಇಲ್ಲಿ we are discussing what we call the some of the disorders, genetic disorders we are discussed. One is called as hemophilia and another called as color blindness. Those two disorders are what called as gene disorders. What called as ಮುಖ್ಯವಾಗಿ ಪಾಯಿಂಟ್ ಒಂದು ಜೀನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದ್ರೆ ಮುಖ್ಯವಾಗಿ ಇಲ್ಲಿ ಏನಂದ್ರೆ ಮೆಂಡಿಲಿಯನ್ ಡಿಸಾರ್ಡರ್ಸ್ ಅಂದ್ರೆ ಜೀನ್ ಲೆವೆಲ್ಸ್ ಅಲ್ಲಿ ಯು ಕ್ಯಾನ್ ಸಿ ದಟ್ ಕಾಲ್ಡ್ ಆಸ್ ಈ ಒಂದು ಡಿಸಾರ್ಡರ್ ಇಸ್ ಮೇನ್ಲಿ ಡ್ಯೂ ಟು ದಿ ಜೀನ್ ಲೆವೆಲ್ ಅಲ್ಲಿ ಆಗುತ್ತೆ ಡ್ಯೂ ಟು ಚೇಂಜ್ ಇನ್ ದಿ ಸೀಕ್ವೆನ್ಸ್ ಆಫ್ ಎ ನ್ಯೂಕ್ಲಿಯೇಟೆಡ್ ಸೀಕ್ವೆನ್ಸ್ ಸಿಂಗಲ್ ಜೀನ್ ಅಲ್ಲಿ ವ್ಯತ್ಯಾಸ ಆಗೋದ್ರಿಂದ ಆಗುವಂತ ಮ್ಯುಟೇಷನ್ಗೆ ನಾವು ಮೆಂಡಿಲಿಯನ್ ಡಿಸಾರ್ಡರ್ಸ್ ಅಂತ ಹೇಳಿ. ಅದರಲ್ಲಿ ನಾವು ಲಾಸ್ಟ್ ಸ್ಟಡಿ ಮಾಡಿದಂತ ಹಿಮೋಫಿಲಿಯಾ ಆಗಿರ್ಬೋದು ಅಥವಾ ಕಲರ್ ಬ್ಲೈಂಡ್ನೆಸ್ ಅನ್ನೋದು ಏನಿದೆಯಲ್ಲ ಅವು ಮೆಂಡಿಲಿಯನ್ ಡಿಸಾರ್ಡರ್, ಎಸ್ಪೆಷಲಿ ದಟ್ ಕಾಲ್ಡ್ ಸೆಕ್ಸ್ ಲಿಂಕ್ಡ್ ಒನ್. ಸೆಕ್ಸ್ ಲಿಂಕ್ಡ್ ಒನ್ ಅಂದ್ರೆ those disorders are mainly due to the defective gene present on the sex chromosome, especially the X chromosome. ಅಲ್ಲಿ recessive gene became defective. That causes the two disorders called which of the recessive gene going to defective ಅಂದ್ರೆ we can see the formation of what we call as a disorder like ಹಿಮೋಫಿಲಿಯಾ ಅಂಡ್ ಆಸ್ ವೆಲ್ ಕಲರ್ ಬ್ಲೈಂಡ್ನೆಸ್ ಆಗುತ್ತೆ. ಅದನ್ನ ನಾವು ಸ್ಟಡಿ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಅದರದ್ದೇ ಒಂದು ಕಂಟಿನ್ಯೂ ಪಾರ್ಟ್ ಕಳಿಸಿದೆ ಜೀನ್ ಡಿಸಾರ್ಡರ್ಸ್, ಅದು ಕಳಿಸಿದೆ ಮೆಂಡಿಲಿಯನ್ ಡಿಸಾರ್ಡರ್ಸ್ ಅಂತ ಏನ್ ಹೇಳಿದ್ರು ಅವು. ಅದರಲ್ಲಿ ನಾವು ಇವತ್ತಿನ ಕ್ಲಾಸ್ ಸ್ಟಡಿ ಮಾಡುವಂತಹ ಡಿಸಾರ್ಡರ್ ಕಾಲ್ ಸಿಕಲ್ ಸೆಲ್ ಅನಿಮಿಯಾ. ಸಿಕಲ್ ಸೆಲ್ ಅನಿಮಿಯಾ ಅನ್ನೋದು ದಟ್ ಎ ಜೀನ್ ಡಿಸಾರ್ಡರ್, ದಟ್ ಇಸ್ ಆಟೋಸೋಮಲ್. ಅವು ಎರಡು ನಾವೇನು ಹಿಮೋಫಿಲಿಯಾ ಕಲರ್ ಬ್ಲೈಂಡ್ನೆಸ್ ಆಲೋಸೋಮಲ್ ಸೆಕ್ಸ್ ಕ್ರೋಮೋಸೋಮಲ್ ವ್ಯತ್ಯಾಸ ಆಗಿದ್ದು ನೋಡಿದ್ರಲ್ಲಿ ಇನ್ಹೆರಿಟೆನ್ಸ್ ಆಗ್ಬೇಕಾದ್ರೆ ನೀವು ಕಲರ್ ಬ್ಲೈಂಡ್ನೆಸ್ ಆಗಿರ್ಬೋದು, ಹಿಮೋಫಿಲಿಯಾ ಆಗಿರ್ಬೋದು, ಫೀಮೇಲ್ಸ್ ಅಲ್ಲಿ ಹೆಚ್ಚಿಗೆ ಡಿಸಾರ್ಡರ್ ಕಂಡು ಬರ್ತಿರ್ಲಿಲ್ಲ. ದೋ ದೇ ಆರ್ ದಿ ಕ್ಯಾರಿಯರ್ ಬಿಕಾಸ್ ಅಲ್ಲಿ ಒಂದು ಡಾಮಿನೆಂಟ್ ಜೀನ್ ಇದ್ರಿಂದ ಒಂದು ಕ್ರೋಮೋಸೋಮ್ ಮೇಲೆ ಡಿಫೆಕ್ಟಿವ್ ಜೀನ್ ಇದ್ರೆ ಇನ್ನೊಂದ್ರಲ್ಲಿ ನಾರ್ಮಲ್ ಜೀನ್ ಇರುತ್ತೆ. ಹಂಗಾಗಿ ಫೀಮೇಲ್ಸ್ ಆರ್ ದಿ ಕ್ಯಾರಿಯರ್ಸ್ ಆಗಿರ್ತಾರೆ, ಬಟ್ ದೇ ಗೋಯಿಂಗ್ ಟು ಎಕ್ಸ್ಪ್ರೆಸ್ ದಟ್ ಒಂದು ಕ್ಯಾರೆಕ್ಟರ್ ಅಥವಾ ಒಂದು ಡಿಸೀಸ್ ಯಾರೆಲ್ಲ ಎಕ್ಸ್ಪ್ರೆಸ್ ಆಗುತ್ತೆ, ಮೇಲ್ಸ್ ಅಲ್ಲಿ ಯಾಕೆ ಎಕ್ಸ್ಪ್ರೆಸ್ ಆಗುತ್ತೆ, ಒಂದು ಎಕ್ಸ್ ಕ್ರೋಮೋಸೋಮ್ ಮೇಲ್ಸ್ ಅಲ್ಲಿ ಇದೆ, ಇನ್ನೊಂದು ವೈ ಇದೆ. ಎಕ್ಸ್ ಕ್ರೋಮೋಸೋಮ್ ಆ ಜೀನ್ ಇದೆಯಲ್ಲ ಅದು ಡಿಫೆಕ್ಟ್ ಜೀನ್ ಯಾವ್ದು ಅಂತ ಹೇಳಿದ್ರೆ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ, ಅದು ಸಿಂಗಲ್ ಇಸ್ ಟು ಎಕ್ಸ್ಪ್ರೆಸ್ ದಿ ಕ್ಯಾರೆಕ್ಟರ್ ಬಿಕಾಸ್ ದೇರ್ ಇಸ್ ಹೆಮಿಜೈಗಸ್ ಕರೆಸ್ಪಾಂಡಿಂಗ್ ಅಲ್ಲೆಲ್ಲ. ನಾವು ಇದರಲ್ಲಿ ಫೀಮೇಲ್ಸ್ ಅಲ್ಲಿ ಒಂದು ಎಕ್ಸ್ ಅಲ್ಲಿ ಹಿಮೋಫಿಲಿಯಾ ಬರುವಂತ ಡಿಸಾರ್ಡರ್ ಬರುವಂತ ಜೀನ್ ಇದ್ರೆ ಇನ್ನೊಂದು ಎಕ್ಸ್ ಅಲ್ಲಿ ನಾರ್ಮಲ್ ಜೀನ್, ಯಾಕಂದ್ರೆ ಫಾದರ್ ಇಂದ ಬಂದಿರುತ್ತೆ, ಮದರ್ ಇಂದ ಬಂದಿರುತ್ತೆ. ಈಗ ಈ ಜೀನು ಹಾಗಾಗಿ ನಾವು ಒಂದು ನಾರ್ಮಲ್ ಇರ್ಬೋದು, ಒಂದು ಹೆಲ್ತಿ ನಾರ್ಮಲ್ ಜೀನ್ ಇರ್ಬೋದು, ಇನ್ನೊಂದ್ರಲ್ಲಿ ಡಿಫೆಕ್ಟಿವ್ ಜೀನ್ ಇರ್ಬೋದು. ಅವಾಗ ಕ್ಯಾರಿಯರ್ ಆಗಿರ್ತಾರೆ. ಅದನ್ನು ನಾವು ಸ್ಟಡಿ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ನಾವು ಈ ಸಿಕಲ್ ಸೆಲ್ ಅನಿಮಿಯಾ ಅನ್ನೋದು ಆಟೋಸೋಮಲ್ ಡಿಸಾರ್ಡರ್ ಡ್ಯೂ ಟು ದೀಸ್ ಆರ್ ರೆಸೆಸಿವ್ ಜೀನ್ ಕಾರಣ. ಬಟ್ ಇಟ್ ಇಸ್ ಆಟೋಸೋಮಲ್ ಅಂದ್ರೆ ಬಾಡಿ ಕ್ರೋಮೋಸೋಮ್ಸ್ ಮೇಲೆ ಇರ್ತವೆ. ನಮ್ಮಲ್ಲಿ 44 ಕ್ರೋಮೋಸೋಮ್ಸ್ ಅದೇ ಆಟೋಸೋಮ್ಸ್ ಅಂಡ್ what we call 2 chromosomes are the allosomes ಅಂತ ಹೇಳಿ. ಆ 2 ಕ್ರೋಮೋಸೋಮ್ಸ್ ಯಾವ XX ಇನ್ ಫಿಮೇಲ್, XY ಇನ್ ಮೇಲ್, ಅದನ್ನ ನಾವು ಅಲ್ಲಿ ಬರುತ್ತೆ ಡಿಸಾರ್ಡರ್ಸ್. ಅವನ್ನ ಅಲ್ಲಿನಾರ ಡಿಸಾರ್ಡರ್ ಇದ್ರೆ ಈ XX ಕ್ರೋಮೋಸೋಮ್ XY ಕ್ರೋಮೋಸೋಮ್ ಅಲ್ಲಿ ಡಿಸಾರ್ಡರ್ ಇದ್ರೆ ಅವನ್ನ ಆಲೋಸೋಮಲ್ ಅಂತೀವಿ. ಈ 44 ಕ್ರೋಮೋಸೋಮ್ಸ್ ಇದೆ, 46 ಅಲ್ಲಿ 44 ಕ್ರೋಮೋಸೋಮ್ಸ್ ಆರ್ ಆಟೋಸೋಮ್. ಇವನ್ನ ಉಳಿದಂತ what we call as XX and XY in case of female, XX in male, female, XX and XY in case of male. 44 plus XY as male, XS as female. ಇಲ್ಲಿನ ವ್ಯತ್ಯಾಸ ನಾವು ಆಲೋಸೋಮಲ್ ಡಿಸಾರ್ಡರ್ ಅಂತೀವಿ. ಈಗ ನಾವು ಇದನ್ನ ಈ ಒಂದು ಡಿಸಾರ್ಡರ್ ನ ಆಟೋಸೋಮಲ್ ಅಂದ್ರೆ ಈ ಕ್ರೋಮೋಸೋಮ್ಸ್ ಎಷ್ಟು 44 ಅಂದ್ರೆ ಎಷ್ಟು ಜೊತೆ ಅಂತ ಹೇಳಿದ್ರೆ 22 ಪೇರ್ಸ್ ಇರ್ತವೆ. ಅಂದ್ರೆ ಒಂದರಿಂದ ಒಂದನೇ ಪೇರ್, 2, 3, 4ನೇ ಕ್ರೋಮೋಸೋಮ್, ಒಂದು ಪೇರ್ ಇರುತ್ತೆ, 2ನೇ ಪೇರ್, 3, 4, 5, 6 ಹೀಗೆ 22 ಪೇರ್ಸ್. ಇದು ಒಂದು ಪೇರ್. ಸರಿ, ಇದು 22 ಪ್ಲಸ್ 1 23 ಪೇರ್ಸ್ ಅಂದ್ರೆ ಎಷ್ಟು ಈಕ್ವಲ್ಸ್ 46, 44, 45, 46. ಹಾಗೆ ಇಲ್ಲಿ ಈ ಕ್ರೋಮೋಸೋಮ್ 44 ಕ್ರೋಮೋಸೋಮ್ಸ್ ಈ ಕಡೆ ಇರೋದು 22 ಇದೆ, ಈ ಕಡೆ ಇರೋ ಕ್ರೋಮೋಸೋಮ್ಸ್ ಅಲ್ಲಿ ಏನಾದ್ರು ಡಿಸಾರ್ಡರ್ ಆದ್ರೆ ಇವು ನಾವು ಮಾಡಿಕೊಳ್ಳೋದು ಆಟೋಸೋಮಲ್ ಡಿಸಾರ್ಡರ್. ಆಟೋಸೋಮಲ್ ಕ್ರೋಮೋಸೋಮ್ಸ್ ಇವು ಆಲೋಸೋಮ್ಸ್, ಇವು ಸೆಕ್ಸ್ ಕ್ರೋಮೋಸೋಮ್ಸ್ ಆರ್ ಆಲೋಸೋಮ್ಸ್. ಸೆಕ್ಸ್ ಡಿಸೈಡ್ ಮಾಡ್ತಾರೆ, ಇವು ಬಾಡಿ ಕ್ಯಾರೆಕ್ಟರ್ ಡಿಸೈಡ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಇದು ಎಂತ ಡಿಸಾರ್ಡರ್ ಅಂದ್ರೆ ಇದು ಸಿಕಲ್ ಸೆಲ್ ಅನಿಮಿಯಾ ಒಂದು ಆಟೋಸೋಮಲ್ recessive gene disorder. Remember, is a autosomal recessive
gene disorder. Autosomal recessive gene disorder ಅಂತ ಕರೀತೀವಿ. And here is a inborn error. ಹುಟ್ಟುತ್ತಲೇ ಆಗುವಂತ ಒಂದು ಎರರ್ ಅಂತ ಕರೀತೀವಿ. ಇಲ್ಲಿ ನಾರ್ಮಲಿ ವಾಟ್ ಹ್ಯಾಪನ್ಸ್ ದಿ ಶೇಪ್ ಆಫ್ ದಿ RBC ಈ ತರ we call this a biconcave shape. ಈ ಕಡೆ ಎಲ್ಲ ಬಲ್ಜ್ ಇರುತ್ತೆ ಮಧ್ಯದಲ್ಲಿ ತೆಗ್ದಿರುತ್ತೆ. ಅದಕ್ಕೆ ಮಧ್ಯದಲ್ಲಿ ಆ ಕಡೆ ಈ ಕಡೆ ತೆಗ್ದಿದ್ರೆ ಸುತ್ತ ಏನಾದ್ರೆ ಬಲ್ಜ್ ಇದ್ರೆ ಈ ಶೇಪ್ ಅಲ್ಲಿ ನೋಡಿ ಸೈಡ್ ಲಿಂಕ್ಸ್ ಹಿಂಗ್ ಕಾಣ್ತಿರುತ್ತೆ. ಇದು biconcave ಅಂದ್ರೆ ಈ ಕಡೆ ಉಬ್ಬಿದೆ ಮಧ್ಯದಲ್ಲಿ ತೆಗ್ದಿದೆ. ಹಾಗೆ biconcave ತೆಗ್ದಿರೋದು ಇಲ್ಲಿ ಬೈ ತೆಗ್ದಿದೆ biconcave ಶೇಪ್. ನಾರ್ಮಲಿ ನಮ್ಮ ನಾರ್ಮಲ್ RBC. ಆದರೆ ಇಲ್ಲಿ ಯಾರಿಗೆ ಸಿಕಲ್ ಸೆಲ್ ಅನಿಮಿಯಾ ಇರುತ್ತೋ ಆ ಒಂದು ಜೆನೆಟಿಕ್ ಡಿಸಾರ್ಡರ್ ಅದರಲ್ಲಿ ಇನ್ಬಾರನ್ ಎರರ್ ಆಗಿದ್ದು ನಾರ್ಮಲ್ ಕಾನ್ಕೇವ್ RBC ಏನಾಗುತ್ತೆ ಇಟ್ ಕ್ಯಾನ್ ಚೇಂಜಸ್ ಅಥವಾ ಕನ್ವರ್ಟೆಡ್ ಇಂಟು what you call them as a half moon shape ಅಥವಾ what you call it crescent shape ಅಂತ ಕರೀತಾನೆ. ಅದು ಕಲ್ತೆ ಅಸ ಕಲ್ದೆ ಸಿಕಲ್ ಶೇಪ್. ಏನಾಗುತ್ತೆ it became a half moon shape. ಈ ತರ half moon ಕರೆಂಟ್ ಆಗಿತ್ತು ಈ ತರ ಇದೆ ಅಥವಾ ಇದನ್ನ ಕುಡುಗೋತರ ಕ್ರೆಸೆಂಟ್ ಅಂತ ಕರೀತೀವಿ. ಸಿಕಲ್ ಅಂದ್ರೆ ಕುಡುಗೋತರ ಸಿಕಲ್ ಶೇಪ್ ಆಗ್ಬೋದು. ಸಿಕಲ್ ಸೆಲ್ ಅನಿಮಿಯಾ ಆ ಸೆಲ್ ಏನಾಗುತ್ತೆ RBC ಸೆಲ್ ಈ ಬೈಕಾನ್ಕೇವ್ ಶೇಪ್ ಇರೋದು ಈ ತರ ಸಿಕಲ್ ಶೇಪ್ ಆಗ್ತದೆ. ಸಿಕಲ್ ಅಂದ್ರೆ ಕುಡುಗೋತರ ಅಥವಾ ಹಾಫ್ ಮೂನ್ ಅಂತ ಹೇಳ್ತಾರೆ. ಹಾಫ್ ಮೂನ್ ಅದು ಸಿಕಲ್ ಶೇಪ್ ಆಗುತ್ತೆ. ಸೊ RBC ಯಾರು ಮಾಡಿ ನ್ಯೂಕ್ಲಿಯೇಟೆಡ್ ನ್ಯೂಕ್ಲಿಯಸ್ ಇನ್ RBC ಅದನ್ನು ನೆನಪಿಟ್ಕೊಳ್ಳಿ. ಇದು ತೆಗ್ದಿದ್ದು ನಾನು ಈ ಬರೋ ನ್ಯೂಕ್ಲಿಯಸ್ ಅಲ್ಲ ಡಿಪ್ರೆಷನ್ ತೆಗ್ದಿದ್ದು ಓಕೆ ನ್ಯೂಕ್ಲಿಯಸ್ ಅಂತ ಬಡಿ. ಇಲ್ಲಿ RBC is enucleated. Human RBC is enucleated. ಇದು RBC ಯಾವ ಶೇಪ್ ತಗೊಳುತ್ತೆ ಈಗ ತರ ಸಿಂಗಲ್ ಶೇಪ್ ಅದೇ ಹಾಫ್ ಮೂನ್ ಶೇಪ್ ಅರ್ಧ ಚಂದ್ರ ಆಕೃತಿ ಅಥವಾ ಸಿಕಲ್ ಶೇಪ್ ಆಗುತ್ತೆ. ನಾರ್ಮಲ್ RBC ಈ ತರ ಇರೋದು ಈ ತರ ಆಗುತ್ತೆ. ಯಾವಾಗ ಡ್ಯೂ ಟು ಈ ಒಂದು ಆಟೋಸೋಮಲ್ ರಿಸೆಸಿವ್ ಜೀನ್ ನಲ್ಲಿ ಡಿಫೆಕ್ಟ್ ಆಗೋದ್ರಿಂದ ಡಿಫೆಕ್ಟಿವ್ ಆಟೋಸೋಮಲ್ ರಿಸೆಸಿವ್ ಜೀನ್ ಇರೋದ್ರಿಂದ ಈ ನಾರ್ಮಲ್ ಇದ್ರೆ ಏನಾಗ್ತಿತ್ತು ಆಟೋಸೋಮಲ್ ಜೀನ್ ನಾರ್ಮಲ್ ಇದ್ರೆ ಏನಾಗ್ತಿಲ್ಲ ಅವರೇ ಬೇರೆ ಆಟೋಸೋಮಲ್ ರಿಸೆಸಿವ್ ಜೀನ್ ಬಿಕಮ್ ಡಿಫೆಕ್ಟಿವ್ ಆಗಿದೆ. ಅವಾಗ ಇನ್ಸ್ಟೆಡ್ ಆಫ್ ದಿಸ್ ಶೇಪ್ ಆಫ್ ದಿ RBC ಏನಾಗುತ್ತೆ ಬೈಕಾನ್ಕೇವ್ ಶೇಪ್ ಇರೋದು ಇಟ್ ಬಿಕಮ್ ಸಿಕಲ್ ಶೇಪ್ ಆಗುತ್ತೆ. here this is ಈ ಒಂದು ಸಿಕಲ್ ಸೆಲ್ RBC is production by the ಯಾಕಾಗುತ್ತೆ due to the production of what called them as a S hemoglobin. ಸಿಕಲ್ ಸೆಲ್ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗೋದ್ರಿಂದ ಸಿಕಲ್ ಸೆಲ್ ಅನಿಮಿಯಾ ಯಾಕಾಗುತ್ತೆ ಅಂದ್ರೆ ಡಿಸಾರ್ಡರ್ ಯಾಕೆ ಬರುತ್ತದೆ ಈ ತರ ಶೇಪ್ ಆಗೋದ್ರಿಂದ RBC ಅಂತ ಶೇಪ್ ಆಗಲಿಕ್ಕೆ ಕಾರಣ ಇಲ್ಲಿರಂತ ಒಳಗಿನ RBC ಒಳಗಡೆ ಏನಿರುತ್ತೆ ಹಿಮೋಗ್ಲೋಬಿನ್ ಅಂತ ಒಂದು ಪಿಗ್ಮೆಂಟ್ ಇರುತ್ತೆ. ಆ ಪಿಗ್ಮೆಂಟ್ ಏನಾಗುತ್ತೆ ಅದು ನೋಡಿಕೊಳ್ಳೋದ್ರಿಂದ ಸರಿಯಾಗಿ ಪ್ರೊಡಕ್ಷನ್ ಆಗೋದಿಲ್ಲ. ಅದರಿಂದ ಏನಾಗುತ್ತೆ ನೋಡಿಕೊಳ್ಳೋದ್ರಿಂದ ಪ್ರೊಡಕ್ಷನ್ ಆಫ್ ಎಸ್ ಹಿಮೋಗ್ಲೋಬಿನ್ ಸಿಕಲ್ ಸೆಲ್ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗುತ್ತೆ ವಿಚ್ ಇಸ್ ಎ ಡಿಫೆಕ್ಟಿವ್. ಆ ಒಂದು ಸಿಕಲ್ ಸೆಲ್ ಇರುವಂತ ಹಿಮೋಗ್ಲೋಬಿನ್ ಸಿಕಲ್ ಶೇಪ್ ಹಿಮೋಗ್ಲೋಬಿನ್ ನೋಡಿಕೊಳ್ಳೋದ್ರಿಂದ ಮೇನ್ಲಿ ನೋಡಿದ್ರೆ ಎಸ್ ಹಿಮೋಗ್ಲೋಬಿನ್ ಅಂತ. ಈಗ ಸಿಕಲ್ ಸೆಲ್ ಅನಿಮಿಯಾ ಆಗ್ಲಿಕ್ಕೆ ಕಾರಣ ಅಂದ್ರೆ ಇಟ್ಸ್ ಮೇನ್ಲಿ ಡ್ಯೂ ಟು ದಿ ಯಾಕೆ ಕಾರಣ ದಿಸ್ ಇಸ್ ಡ್ಯೂ ಟು ಎಸ್ ಹಿಮೋಗ್ಲೋಬಿನ್. ಎಸ್ ಸಿಕಲ್ ಸೆಲ್ ಶೇಪ್ ಇರುವಂತ ಹಿಮೋಗ್ಲೋಬಿನ್ ಸರಿಯಾಗಿ ಫಾರ್ಮೇಷನ್ ಆಗಿ ಜೀನ್ ಡಿಫೆಕ್ಟ್ ಆಗಿರೋದ್ರಿಂದ ಎಂತ ಹಿಮೋಗ್ಲೋಬಿನ್ ನಾರ್ಮಲ್ ಹಿಮೋಗ್ಲೋಬಿನ್ ಬರುತ್ತೆ ನೋಡಿಕೊಳ್ಳೋದ್ರಿಂದ ಎಸ್ ಹಿಮೋಗ್ಲೋಬಿನ್. what the hemoglobin is a respiratory pigment present in RBC. ನಮ್ಮಲ್ಲಿ ಆಕ್ಸಿಜನ್ ಒಯ್ಯುವಂತ ಪಿಗ್ಮೆಂಟ್ RBC ಇರುತ್ತೆ ಅದನ್ನ ಹಿಮೋಗ್ಲೋಬಿನ್ ಅಂತ ಅದು ಪ್ರೋಟೀನ್ ಇಂದ ಮಾಡಲ್ಪಡುತ್ತೆ. ಅಲ್ಲಿ ಎರಡು ಚೈನ್ ಇದೆ ಆಲ್ಫಾ ಚೈನ್ ಮತ್ತು ಬೀಟಾ ಚೈನ್ ಅಂತ ಹೇಳ್ತೀನಿ. ಇಲ್ಲಿ ಈ ಒಂದು ಎಸ್ ಹಿಮೋಗ್ಲೋಬಿನ್ ಪ್ರೊಡಕ್ಷನ್ ಆಗೋದ್ರಿಂದ ಸಿಕಲ್ ಸೆಲ್ ಅನಿಮಿಯಾ ಬರುತ್ತೆ. ಈಗ ಈ ಒಂದು ಎಸ್ ಹಿಮೋಗ್ಲೋಬಿನ್ ಪ್ರೊಡಕ್ಷನ್ ಇದ್ರೆ ಪ್ರೊಡಕ್ಷನ್ ಆಫ್ ನಾರ್ಮಲ್ ಹಿಮೋಗ್ಲೋಬಿನ್ ನಾವು ಕಂಟ್ರೋಲ್ ಮಾಡೋ ಒಂದು ಜೀನ್ ಇದೆ. ಫಾರ್ ಎಕ್ಸಾಂಪಲ್ HbA ಅಂತ ನಾವು ನಾರ್ಮಲ್ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಮಾಡೋ ಜೀನ್ ಯಾವ್ದಂದ್ರೆ Hb ಹಿಮೋಗ್ಲೋಬಿನ್. A ಅಂದ್ರೆ ನಾರ್ಮಲ್ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಮಾಡೋದು. ಅಂದ್ರೆ HbA is responsible for production of a normal hemoglobin. ನಾರ್ಮಲ್ ಹಿಮೋಗ್ಲೋಬಿನ್ ಸರಿಯಾದಂತ ಹಿಮೋಗ್ಲೋಬಿನ್ ಬರಬೇಕಾದ್ರೆ HbA ಜೀನ್ ಅಂತ ಈ ಜೀನ್ ನಾರ್ಮಲ್ ಇದೆ ಅಂತ HbA ಅಂದ್ರೆ ನಾರ್ಮಲ್ ಹಿಮೋಗ್ಲೋಬಿನ್ will be produced. hemoglobin and if HbS ಇದ್ರೆ HbS ಇದ್ರೆ HbS ಈ ಜೀನ್ ಇದ್ರೆ ಮತ್ತೆ ಸಿಕಲ್ ಸೆಲ್ ಹಿಮೋಗ್ಲೋಬಿನ್ will be produced. ಇಂತ ಹಿಮೋಗ್ಲೋಬಿನ್ ಆಗುತ್ತೆ ನಾರ್ಮಲ್ ಹಿಮೋಗ್ಲೋಬಿನ್ ಅಲ್ಲ ಸಿಕಲ್ ಸೆಲ್ ಸಿಕಲ್ ಶೇಪ್ ಇರುವಂತ ಸಿಕಲ್ ಶೇಪ್ ಹಿಮೋಗ್ಲೋಬಿನ್ ಸಿಕಲ್ ಶೇಪ್ ಹಿಮೋಗ್ಲೋಬಿನ್ ಎಸ್ ಹಿಮೋಗ್ಲೋಬಿನ್ ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾಯಿಲ್ಲ. ಎಸ್ ಹಿಮೋಗ್ಲೋಬಿನ್
ಗ್ಲೋಬಿನ್ ಯಾವುದಿದ್ದಾಗ ಎಸ್ ಹಿಮೋಗ್ಲೋಬಿನ್ ಪಡೆಯುತ್ತೆ HbS ಇದ್ದಾಗ ಆ ಜೀನು ಸಿಕಲ್ ಡಿಫೆಕ್ಟಿವ್ ಜೀನ್ ಅನ್ನಕ್ಕೆ ನಾವು ಎಸ್ ಅಂತ ತೋರಿಸ್ತೀವಿ ಎಸ್ ಪದ ಯಾಕೆ ಬಳಸ್ತೀವಿ ಸಿಕಲ್ ಅನ್ನೋದಿಲ್ಲ ಪದನೇ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಅಂತ ತೋರಿಸ್ತೀವಿ HbS ನಾರ್ಮಲ್ ಹಿಮೋಗ್ಲೋಬಿನ್ HbA ಅಂತ ಈ ಒಂದು ಕಂಡೀಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ HbA ಏನಿಲ್ಲ ಅಕರಿನಿಕ್ ಹೋಮೋಜೈಗಸ್ ಕಂಡೀಷನ್ ಆಗಿದ್ರೆ ನಾರ್ಮಲ್ ಹಿಮೋಗ್ಲೋಬಿನ್ ವಿಲ್ ಬಿ ಪ್ರೆಸೆಂಟ್ ಯೂಶಲಿ ಜೀನ್ಸ್ ಅಕರಿನ್ ಪೇರ್ಸ್ ನೋಡಿದ್ರೆ ನಮ್ಮ HbS ಅನ್ನೋದು ಜೊತೆ ಇದೆ ಹೋಮೋಜೈಗಸ್ ಕಂಡೀಷನ್ HbA ಇದ್ರೆ HbS ಅಲ್ಲ ಹೆಟರೋಜೈಗಸ್ ಕಂಡೀಷನ್ HbA ಅಂದ್ರೆ ಹೋಮೋಜೈಗಸ್ when what call this HbA occur in homozygous condition ಆಗಿದ್ರೆ ಅದನ್ನ ಏನಂತೆ going to see here HbA occur in HbA ಅಂದ್ರೆ ನಾರ್ಮಲ್ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಮಾಡುವಂತದ್ದು ಆ ಜೀನ್ HbA occur in homozygous condition ಅಂದ್ರೆ ಏನು HbA ಇದ್ದಾಗ ನಾರ್ಮಲ್ ಹಿಮೋಗ್ಲೋಬಿನ್ ವಿಲ್ ಬಿ ಪ್ರೊಡ್ಯೂಸ್ಡ್ ಈ ತರ ಇದ್ದಾಗ ಏನಂದ್ರೆ ನಾರ್ಮಲ್ ಹಿಮೋಗ್ಲೋಬಿನ್ ಎಸ್ ಹಿಮೋಗ್ಲೋಬಿನ್ ಇಂದಲೇ ಈ ಡಿಸಾರ್ಡರ್ ಬರುತ್ತಪ್ಪ ಅಂತ ಹೇಳಿ ಎಸ್ ಅಂದ್ರೆ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಅದು HbA ನಾರ್ಮಲ್ ಹಿಮೋಗ್ಲೋಬಿನ್ ಹೋಮೋಜೈಗಸ್ ಕಂಡೀಷನ್ HbA ಸೇಮ್ ನಾರ್ಮಲ್ ಹಿಮೋಗ್ಲೋಬಿನ್ will be produced ಯಾವಾಗ HbA in homozygous condition ಅಂದ್ರೆ HbA homozygous condition ಇದ್ದಾಗ ನಾರ್ಮಲ್ ಹಿಮೋಗ್ಲೋಬಿನ್ will be produced. For example, HbS is a defective hemoglobin. ಆ defective hemoglobin homozygous ಇದ್ದಾಗ ಅಂದ್ರೆ HbS and HbS ಇದ್ದಾಗ what happens? The defective hemoglobin will produce S hemoglobin, but normal hemoglobin ಬಗ್ಗೆ ಏನಾಗ್ತಿದೆ defective hemoglobin ಪ್ರೊಡ್ಯೂಸ್ ಆಗುತ್ತೆ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗೋದ್ರಿಂದ RBC ಏನಾಗುತ್ತೆ ನಾರ್ಮಲ್ ಶೇಪ್ ಇರೋದು ದೇ ಬಿಕಮ್ ಎ ಸಿಕಲ್ ಸೆಲ್ ಆಗುತ್ತೆ ಇದಿದ್ದಾಗ HbA ಇದ್ದಾಗ ನಾರ್ಮಲ್ ಆಗುತ್ತೆ RBC ಏನು HbS ಇನ್ನು ಹೋಮೋಜೈಗಸ್ ಕಂಡೀಷನ್ ಸೊ HbS ಅಂದ್ರೆ ಹೋಮೋಜೈಗಸ್ ಎರಡು SS ಇದೆ ನೋಡಿ ಹೋಮೋಜೈಗಸ್ ಕಂಡೀಷನ್ ಇದ್ದಾಗ ನಾರ್ಮಲ್ ಹಿಮೋಗ್ಲೋಬಿನ್ ಬರ್ತಿದ್ರೆ ಬಸ್ಲಿ ಈ ತರ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಅದಕ್ಕೆ ಸಿಕಲ್ ಸೆಲ್ ಇರುವಂತ ಹಿಮೋಗ್ಲೋಬಿನ್ ಪ್ರೊಡಕ್ಷನ್ ಆಗುತ್ತೆ ಅನ್ನೋದು ಅದಕ್ಕಿಂತ ದಿ ಇಂಡಿವಿಜುವಲ್ ಈ ತರ ಕಂಡೀಷನ್ HbS ಕಂಡೀಷನ್ ಆಗಿದೆ ಜೀನು ಇಂಡಿವಿಜುವಲ್ಸ್ ಸಫರ್ ಫ್ರಮ್ ಎ ಕ್ರಾನಿಕ್ ಆಗಿರುವಂತ ಒಂದು ಡಿಸಾರ್ಡರ್ ಏನೇ ಬಹಳ ತೀಕ್ಷ್ಣವಾಗಿ ಕ್ರಾನಿಕ್ ಆಗಿರುತ್ತೆ ಆ ಒಂದು ಡಿಸಾರ್ಡರ್ ಅಂತಂದ್ರೆ ಅಲ್ಲಿ ದಿಸ್ ಇಸ್ ಯಾಕಂದ್ರೆ ಡ್ಯೂ ಟು ದಿ ಪ್ರೊಡಕ್ಷನ್ ಆಫ್ ಎ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಎಸ್ ಹಿಮೋಗ್ಲೋಬಿನ್ ಪ್ರೊಡಕ್ಷನ್ ಆಗುತ್ತೆ ಈ ತರ ಎಸ್ ಹಿಮೋಗ್ಲೋಬಿನ್ ಅಥವಾ ಅವರಿಗೆ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಡಿಫೆಕ್ಟಿವ್ ಅಂತ RBC ಶೇಪ್ ಸಹ ಏನಾಗುತ್ತೆ ಚೇಂಜ್ ಆಗ್ಬಿಡುತ್ತೆ ಈ ಶೇಪ್ ಇದು ಬೈಕಾನ್ಕೇವ್ ಶೇಪ್ ಏನಾಯ್ತು ದಟ್ ಬಿಕಮ್ ಸಿಕಲ್ ಶೇಪ್ ಆಯ್ತು ಸಿಕಲ್ ಶೇಪ್ ಆಗೋದ್ರಿಂದ ಏನಂತ RBC ಇಸ್ ರಿವರ್ಟಿಕಲ್ ಇಮೇಜ್ ಅಲ್ಲಿ ಇದು ಯಾಕೆ ಆಯ್ತು ಅಂದ್ರೆ ಈ ಒಂದು ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಇಂದ ಆಯ್ತು ಸಿಕಲ್ ಸೆಲ್ ಯಾಕಾಯ್ತು ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ನಾವು ಫಾರ್ ಎಕ್ಸಾಂಪಲ್ ನಾರ್ಮಲ್ ಹಿಮೋಗ್ಲೋಬಿನ್ ಅಲ್ಲಿ ನೋಡಿ ಈ ಒಂದು ಕೋಡ್ ಪ್ರೆಸೆಂಟ್ ಇನ್ DNA ನಾವು ಜೀನ್ ಅಂದ್ರೆ ಏನೋ ಇರುತ್ತೆ DNA ಇರುತ್ತೆ ನಾನು ಒಂದು ಜೀನ್ ಅನ್ನ ಬರ್ತೀನಿ ದಿಸ್ ಇಸ್ ಅ ಜೀನ್ ಇಲ್ಲಿದೆ DNA ನ ಕ್ರೋಮೋಸೋಮ್ಸ್ ಅಲ್ಲಿ DNA ಇರುತ್ತೆ ನ್ಯೂಕ್ಲಿಯಸ್ ಒಳಗಡೆ ನೀವು ಯಾವುದೇ ಸೆಲ್ ನ್ಯೂಕ್ಲಿಯಸ್ ತಗೊಂಡ್ರೆ ನ್ಯೂಕ್ಲಿಯಸ್ ಒಳಗಡೆ ಏನಿರುತ್ತೆ ನ್ಯೂಕ್ಲಿಯಸ್ ಒಳಗಡೆ ಈ DNA ಇರುತ್ತೆ ಆ ಡಬಲ್ ಸ್ಟ್ಯಾಂಡರ್ಡ್ ಈ ತರ ಡಬಲ್ ಸ್ಟ್ಯಾಂಡ್ ಈ DNA ಡಬಲ್ ಸ್ಟ್ಯಾಂಡ್ DNA ಒಂದು ನಾರ್ಮಲ್ ಜೀನ್ ಅಂದ್ರೆ HbA ಜೀನ್ ಇದ್ದಾಗ ಇರುತ್ತೆ GEG G ಯಾವಾಗಲೂ ನಮ್ಮ ಇಲ್ಲಿ ಕಾಂಪ್ಲಿಮೆಂಟರಿ ಬೇಸ್ ಎರಡು ಸ್ಟ್ಯಾಂಡ್ಸ್ ಹೆಂಗಿದಾವೆ ಅಂದ್ರೆ ಕಾಂಪ್ಲಿಮೆಂಟರಿ ನ್ಯೂಕ್ಲಿಯೇಟೆಡ್ ಬೇಸ್ ಪೇರ್ ಆಗುತ್ತೆ ಈ ಎರಡು ಸ್ಟ್ಯಾಂಡ್ DNA ಎರಡು ಸ್ಟ್ಯಾಂಡ್ ಇಲ್ಲಿ G ಇದ್ರೆ C ಇರ್ತಕ್ಕಂದ್ರೆ G ಆಲ್ವೇಸ್ ಸ್ಪೇಸ್ ಇರುತ್ತೆ C A ಆಲ್ವೇಸ್ ಸ್ಪೇಸ್ ಇರುತ್ತೆ ಅವರಿಗೆ ಕಾಣ್ತಿದೆ T ನೋಡಿ ನಮಗೆ ಗೊತ್ತಾಗುತ್ತೆ G ಇದ್ದಾಗ C A ಇದ್ದಾಗ T ನೆಕ್ಸ್ಟ್ G ಇದ್ದಾಗ C ಈ ತರ ಕಾಂಪ್ಲಿಮೆಂಟರಿ ಬೇಸ್ ಪೇರ್ ಇರುತ್ತೆ DNA ದಲ್ಲಿ ಇದರಲ್ಲಿ ಏನಂತ ಇದ್ರೆ G ಇದ್ದಾಗ C T ಇದ್ದಾಗ A ಇಲ್ಲಿ T ಇದ್ರೆ ಇಲ್ಲಿ C ಇದ್ರೆ ಇಲ್ಲಿ G ಹಂಗೆ ಆ ತರ ದಿಸ್ ಇಸ್ ಕಾಲ್ಡ್ DNA Here DNA is a gene. Segment of DNA is called gene ಅಲ್ವಾ ಈ ಜೀನ್ ಅಲ್ಲಿ ಡಿಫೆಕ್ಟ್ ಇದೆ ನೋಡಪ್ಪ ಇದು ನಾರ್ಮಲ್ ಜೀನ್ ಇದೆ ನಾರ್ಮಲ್ ಇದೆ ಅಂದ್ರೆ GAG ಏನು ಕೊಟ್ಟು ಮಾಡುತ್ತೆ GAG ಇರ್ತಲ್ಲ GAG ಇದು RNA ತಯಾರು ಮಾಡುತ್ತೆ ನೋಡಿ ಈ ಒಂದು ಸ್ಟ್ಯಾಂಡ್ ಮೇಲೆ RNA ತಯಾರಾಗ್ತದೆ ಅದು CTC ಅಂತ ಒಂದು ಸ್ಟ್ಯಾಂಡ್ ಮೇಲೆ RNA ತಯಾರಾಗ್ತದೆ C ಇದ್ದಾಗ ಏನಾಗುತ್ತೆ ಇದ್ರ ಮೇಲೆ RNA ತಯಾರಾಗ್ತದೆ RNA
RNA ಯಾವ್ದು ತಯಾರಾಗಿದೆ ಇದು ಮೇಲೆ ಆಗಿದೆ ನೋಡಿ ಏನಾಗುತ್ತೆ ತಯಾರಾಗುತ್ತಾ C ಗೆ G P ಗೆ A ನೆಕ್ಸ್ಟ್ C ಗೆ G ಈ ತರ RNA ಇಲ್ಲಿ ನಮ್ಮ ಮೆಸೇಜ್ ಬಂತು ಯಾವುದು ಬಂತು RNA ಬಂತು RNA ಮೆಸೇಜ್ ಉಪಯೋಗಿಸಿಕೊಂಡು ಒಂದು ಪ್ರೋಟೀನ್ ತಯಾರಾಗುತ್ತೆ ಪ್ರೋಟೀನ್ ಏನು ಮಾಡಲ್ಪಟ್ಟಿದೆ ಅಮಿನೋ ಆಸಿಡ್ಸ್ ಈ GAG ಅಂದ್ರೆ ಯಾವ ಅಮಿನೋ ಆಸಿಡ್ ನ ಕೋಡ್ ಮಾಡುತ್ತೆ ಅಂದ್ರೆ ಇಂತದೇ ಅಮಿನೋ ಆಸಿಡ್ ಅಂತ ಅದು ಸ್ಪೆಸಿಫೈ ಮಾಡುತ್ತೆ GAG ಕೋಡ್ ಫಾರ್ ಗ್ಲೂಟಾಮಿಕ್ ಆಸಿಡ್ ಯಾವುದು ಕೋಡ್ ಮಾಡುತ್ತೆ ಗ್ಲೂಟಾಮಿಕ್ ಆಸಿಡ್ ಇದು ನಾರ್ಮಲ್ ಆಗಲ್ಲ ಇದು ಅವಾಗ ಏನಾಗುತ್ತೆ ನೋಡಿ ಇದು 6 ಪೊಸಿಷನ್ ಆಫ್ ಕಾರ್ಬನ್ ನೋಡಿ ಇಲ್ಲಿ 6 ಪೊಸಿಷನ್ ಅಲ್ಲಿ ಪ್ರೋಟೀನ್ ಇಲ್ಲಿ ಫಸ್ಟ್ ನೇ ಪ್ರೋಟೀನ್ ಕಂಡಿದೆ ಇಲ್ಲಿ ಅದರ 2 ಆಗಿದೆ ಅನ್ಕಲ್ ವ್ಯಾಲಿನ್ ಅಂಡ್ ಹಿಸ್ಟಿನ್ ಇಲ್ಲಿ ವ್ಯಾಲಿನ್ ಒಂದನೇದು HI ಹಿಸ್ಟಮೈನ್ ಅಂತ ಹಿಸ್ಟಿನ್ ಅಂತ ಇದು ಒಂದನೇದು ಎರಡನೇದು ಮೂರನೇದು ನಾಲ್ಕನೇದು ಐದನೇದು ಆರನೇದು ಏಳನೇದು ಹಿಂಗೆ ಪ್ರೋಟೀನ್ ತಯಾರಾಗುತ್ತೆ ಈ ಅಮಿನೋ ಆಸಿಡ್ಗಳು ಎಲ್ಲ ಅಮಿನೋ ಆಸಿಡ್ಸ್ ಈಗ ಇಲ್ಲಿ ಈ ಒಂದು ಪೊಸಿಷನ್ ಅಲ್ಲಿ ಜೀನ್ ನಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ CTC ಏನು ಇಲ್ಲಿ ವ್ಯತ್ಯಾಸ ಆಗಿಲ್ಲ ಈಗ ನಾರ್ಮಲ್ ಇದೆ ನಾರ್ಮಲ್ ಇಟ್ಟಲ್ಲಿ ವ್ಯತ್ಯಾಸ ಆಗಿದೆ ಹೇಳ್ತೀನಿ CTC ಅನ್ನೋದು GAG ಪ್ರೊಡ್ಯೂಸ್ ಮಾಡ್ತಾ GAG ಏನು ಮಾಡ್ತಾ ಗ್ಲೂಟಾಮಿಕ್ ಆಸಿಡ್ ಇದು ನಾರ್ಮಲ್ ಹಿಮೋಗ್ಲೋಬಿನ್ ಯಾವುದು HbA ಇಲ್ಲ HbAg ಇಲ್ಲ ನಾರ್ಮಲ್ ಹಿಮೋಗ್ಲೋಬಿನ್ ಹಿಂಗಿರುತ್ತೆ ಯಾವಾಗ 6 ಪೊಸಿಷನ್ ಅಲ್ಲಿ ಏನಾಗುತ್ತೆ ಇದೇನು ಕೋಡ್ ಮಾಡುತ್ತೆ ಇದನ್ನ ಪ್ರೋಟೀನ್ ತಯಾರಾದಾಗ 6 ಪೊಸಿಷನ್ ಅಲ್ಲಿ ಇದು ನಮಗೆ ಜೀನ್ ಇದು 6 ಪೊಸಿಷನ್ ಅಲ್ಲಿ ಐತೆ ಹಂಗಾಗಿ ಈ ಜೀನ್ ಏನ್ ಮಾಡುತ್ತೆ RNA ತಯಾರು ಮಾಡುತ್ತಲ್ಲ ಅವಾಗ CTC ಇರೋದು ಏನ್ ಮಾಡುತ್ತೆ C ಇರೋದು G P ಇದ್ರೆ A C ಇದ್ರೆ A ಈ ತರ RNA ತಯಾರು ಮಾಡುತ್ತೆ ಮೆಸೇಜ್ ಇಲ್ಲಿ ಬಂತು ಈ ಮೆಸೇಜ್ ಉಪಯೋಗಿಸಿಕೊಂಡು ಪ್ರೋಟೀನ್ ತಯಾರಾದಾಗ ಈ 6 ಪೊಸಿಷನ್ ಅಲ್ಲಿ ಏನಾಯ್ತು ಗ್ಲೂಟಾಮಿಕ್ ಆಸಿಡ್ ಆಯ್ತು ಆದರೆ ಈ ಜೀನ್ ಏನಾದ್ರು ಡಿಫೆಕ್ಟ್ ಇದೆ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಜೀನ್ ಡಿಫೆಕ್ಟ್ ಆಯ್ತು ಇದೆ ಜೀನ್ ಏನ್ ಡಿಫೆಕ್ಟ್ ಇದೆ ನೋಡಿ GAG ಬದಲಿ GTC G ಚೇಂಜ್ ಒಂದು ಜೀನ್ ಅಲ್ಲಿ ಒಂದು ನ್ಯೂಕ್ಲಿಯೇಟ್ ವ್ಯತ್ಯಾಸ ಆಗಿದೆ GAG ಬೇಕಿತ್ತಲ್ಲ GTC ಆಗಿದೆ ಅದನ್ನ ಇದು ಎಂತ ಜೀನ್ ಅಂದ್ರೆ HDS ಜೀನ್ ಇದು ಡಿಫೆಕ್ಟಿವ್ ಜೀನ್ ಇದು ಸಿಕ್ಕ ಆದ್ರೆ GAG ಬಂದಿದೆ GTC ಆಯ್ತಲ್ಲ ಅದಕ್ಕೆ ನೋಡಿ ಇದರಲ್ಲಿ ಎರಡು ಸ್ಟ್ಯಾಂಡರ್ಡ್ G ಇದ್ದಲ್ಲಿ T ಇದ್ದಲ್ಲಿ C ಇದ್ದಾಗ ಬರ್ಕೊಳ್ಳೋದೇ ಸೀದಾ G ಇದೇನಾಯ್ತು G CAC ಆಯ್ತು ಹೊಡಿಕೊಳ್ಳಿ ಅಂತಿಬಿಟ್ಟೆ CAC G ನೋಡಿ GAG ಅಲ್ವಾ ಇದು ಸರ್ GPG A ಬದಲಿ ಒಂದೇ ಒಂದು ಚೇಂಜ್ ಆಯ್ತು ಏನ್ ಚೇಂಜ್ ಆಯ್ತು T ಎಲ್ಲ ಚೇಂಜ್ ಆಗಿದೆ ಅಷ್ಟೇ ಒಂಚೂರು ಚೇಂಜ್ ಆಗಿರೋದ್ರಿಂದ ಈಗ ನಾರ್ಮಲ್ ಏನು ಜೀನ್ ಏನಾಯ್ತು HBG ನ ಸಿಕಲ್ ಸೆಲ್ ಜೀನ್ ಆಗ್ಬಿಡುತ್ತೆ A ಬದಲಿ T ಬಂತು G ನೋಡಿ ಇಲ್ಲಿ ಕಾಂಪ್ಲಿಮೆಂಟ್ ಎರಡು ಸ್ಟ್ಯಾಂಡ್ DNA G ಇಂದ ಕಾಂಪ್ಲಿಮೆಂಟ್ G ಗೆ C T ಗೆ A ನೆಕ್ಸ್ಟ್ G ಗೆ C ಈಗ ಇದ್ರ ಮೇಲೆ ಈ ಒಂದು CAC ಮೇಲೆ ನೋಡಿ ಇಲ್ಲಿ CTC ಆಯ್ತು ನೋಡಿ ಇದೇನಾಯ್ತು CAC ಆಗಿದೆ ಇಲ್ಲಿ T ಚೇಂಜ್ ಆಗಿದೆ ಅಲ್ಲ ಈ ಒಂದು DNA ಸ್ಟ್ಯಾಂಡ್ ಒಂದು ಸ್ಟ್ಯಾಂಡ್ ಮೇಲೆ RNA C ಏನಾಗುತ್ತೆ ನೋಡಿ C ಇದ್ರೆ G ಬಂತು A ಇದ್ರೆ T ಬಂತು C ಇದ್ರೆ ಮತ್ತೆ G ನೋಡಿ GTG ನೋಡಿ ಕಳಿಸಿದ್ರೆ T ಬರಲ್ಲ ಆಕ್ಚುಲಿ ಯಾಕಂದ್ರೆ RNA ಇಲ್ಲಿ ಪ್ರಯಾಣಿಕ ಇರಲ್ಲ ಅಡಿನೇನ್ ಏನಾಗುತ್ತೆ ಆಲ್ವೇಸ್ RNA ಅಂತ RNA ಇದು RNA ಇಲ್ಲಿ ನಾವು ಅಡಿನೇನ್ ಸ್ಪೇಸ್ ಗೆ ಉದಾಹರಣೆ ಅದಕ್ಕೆ ಇಲ್ಲಿ ನೋಡಿ T ಇದ್ದಾಗ A ಬರೀಬೇಕಾದ್ರೆ ಯಾಕಂದ್ರೆ ಇಲ್ಲಿ T ಇದ್ದಾಗ A ಈ DNA T ಇರುತ್ತೆ ಇದು RNA T ಇರಲ್ಲ ಹಾಗಾಗಿ ಯಾವಾಗ RNA ಇದ್ದಾಗ ಬೇಸಿಕಲ್ ಮಾಡ್ತಾರೆ ಇಲ್ಲಿ A ಇದ್ದಾಗ U ಮಾಡ್ತಾರೆ ಇಲ್ಲಿ GAG ಬಗ್ಗೆ ಏನಾಯ್ತು ನೋಡಿ GUG ಆಯ್ತು GUG ಆಗೋದ್ರಿಂದ ಇದು GAG ಇದ್ರೆ ಏನು ಕೋಡ್ ಮಾಡ್ತಿತ್ತು ಗ್ಲೂಟಾಮಿಕ್ ಆಸಿಡ್ ಕೋಡ್ ಮಾಡ್ತಿತ್ತು 6 ಪೊಸಿಷನ್ ಅಲ್ಲಿ ಅಲ್ಲಿ ಪ್ರೋಟೀನ್ ತಯಾರಾಗುತ್ತೆ 6 ಪೊಸಿಷನ್ ಅಲ್ಲಿ ಪ್ರೋಟೀನ್ ಅಲ್ಲಿ ಏನು ಅಮಿನೋ ಆಸಿಡ್ ಇತ್ತು ಗ್ಲೂಟಾಮಿಕ್ ಆಸಿಡ್ ಇತ್ತು ಇಲ್ಲಿ ಈ ಒಂದು ಜೀನ್ ಚೇಂಜ್ ಆಗಿದ್ದ ಕರೆಸ್ಪಾಂಡಿಂಗ್ RNA ಚೇಂಜ್ ಆಗುತ್ತೆ RNA ಇನ್ನೊಂದು ನ್ಯೂಕ್ಲಿಯೈಡ್ ಏನಾಯ್ತು ಕೋಡಾನ್ ಇದು ಕೋಡ್ ಇದು ಕೋಡಾನ್ ಏನಾಯ್ತು GUG ಆಯ್ತು GAG ಬದಲಿ GUG ಆಯ್ತು GUG ಆಗೋದ್ರಿಂದ ಇದು ಇನ್ಸ್ಟೆಡ್ ಆಫ್ ನೋಡಿ ಇಲ್ಲಿ ಗ್ಲೂಟಾಮಿಕ್ ಆಸಿಡ್ ಕೋಡ್ ಮಾತ್ರ ಮಾಡಬೇಕಾಗಿತ್ತು ನಾರ್ಮಲ್ ಹಿಮೋಗ್ಲೋಬಿನ್ ಇರಬೇಕಿದ್ರೆ ಇಲ್ಲಿ ಕೋಡ್ ಫಾರ್ ವ್ಯಾಲಿನ್ ಗ್ಲೂಟಾಮಿಕ್ ಆಸಿಡ್ 6 ಪೊಸಿಷನ್ ಆಫ್ ದಿ ಪ್ರೋಟೀನ್ ಇಸ್ ರಿಪ್ಲೇಸ್ಡ್ ಬೈ ವ್ಯಾಲಿನ್ ನೋಡಿ ಇಲ್ಲಿ ಗ್ಲೂಟಾಮಿಕ್ ಆಸಿಡ್ ಬಗ್ಗೆ ಮತ್ತು RNA ಗೆ ವ್ಯಾಲಿನ್ ಬಂತು ಅಲ್ಲಿ ಹಿಮೋಗ್ಲೋಬಿನ್ ಎಲ್ಲ ಪ್ರೋಟೀನ್ ಆ ಹಿಮೋಗ್ಲೋಬಿನ್ ಹಿಮೋಗ್ಲೋಬಿನ್ ತಯಾರಾಗ್ತದೆ ಆ ಹಿಮೋಗ್ಲೋಬಿನ್ ಏನಾಯ್ತು ಚೇಂಜ್ ಆಗುತ್ತೆ ಒಂದು ಚೂರು ಅಮಿನೋ ಆಸಿಡ್ ಚೇಂಜ್ ಆಗುತ್ತೆ ಆ ಪ್ರೋಟೀನ್ ತರ ಚೇಂಜ್ ಆಯ್ತು ಹಿಮೋಗ್ಲೋಬಿನ್ ಚೇಂಜ್ ಆಗುತ್ತೆ ಹಿಮೋಗ್ಲೋಬಿನ್ಗೆ S ಹಿಮೋಗ್ಲೋಬಿನ್ ಆಯ್ತು S ಹಿಮೋಗ್ಲೋಬಿನ್ ಆಗೋದ್ರಿಂದ ಶೇಪ್ ಆಗಿ ಸಿಕಲ್ ಶೇಪ್ ಆಗುತ್ತೆ
ಅಂದ್ರೆ ಒಂದು ಜೀನ್ ಅಲ್ಲಿ ವ್ಯತ್ಯಾಸ ಆಗಿದೆ. ಏನ್ ವ್ಯತ್ಯಾಸ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ GAG CTC ಇದು DNA ಜೀನ್. ಇಲ್ಲಿ GAG ಇದ್ದಾಗ CTC ಇದೆ, ಇದು ಡಬಲ್ ಸ್ಟ್ಯಾಂಡರ್ಡ್, ಎರಡು ಕರೆಸ್ಪಾಂಡಿಂಗ್ ಕಾಂಪ್ಲಿಮೆಂಟರಿ ಇದಾವೆ. ಇದಕ್ಕೆ ಇದು ಅನ್ನಂಗಿರುತ್ತೆ. G ಇದ್ದ ಯಾವಾಗ C, A ಇದ್ದ ಯಾವಾಗ T, G ಇದ್ದ ಯಾವಾಗ C ತರ. ಈ CTC ಮೇಲೆ ಇದು RNA ತಯಾರಾಗುತ್ತೆ. RNA ತಯಾರಾಗ C ಗೆ ಯಾವಾಗ G ಬರುತ್ತೆ, T ಗೆ ಯಾವಾಗ A ಬರುತ್ತೆ, C ಗೆ ಯಾವಾಗ G ಬರುತ್ತೆ, RNA. ಯಾಕಂದ್ರೆ ಕೋಡ್ ಇದು ಕಾಂಪ್ಲಿಮೆಂಟರಿ. C ಯಾವಾಗ G, T ಇದ್ದಾಗ A, C ಇದ್ದಾಗ ಮತ್ತೆ G. ಉಲ್ಟಾ ನಿಮಗೆ ಹೇಳ್ಬೋದು. ಇದು RNA. ಈ RNA ಏನಿದೆಯಾ GAG ಏನು ಕೋಡ್ ಮಾಡುತ್ತೆ, ಅವರು ಗ್ಲುಟಾಮಿಕ್ ಆಸಿಡ್ ನೇ ಕೋಡ್ ಮಾಡುತ್ತೆ ನಾರ್ಮಲ್ HB ಜೀನ್ ಇದ್ದಾಗ. ಏನು ನೋಡಿ ಇಲ್ಲಿ A ಬದಲಿಗೆ T ಬಂದ್ಬಿಡುತ್ತೆ ಅಷ್ಟೇ, ಒಂದೇ ವ್ಯತ್ಯಾಸ ಇದೆ. ಕಾಂಪ್ಲಿಮೆಂಟರಿ ಮಾಡಿದ್ವಿ. G ಇದ್ದಾಗ C ಇದೆ, T ಇದ್ದಾಗ A ಇದೆ, ಯಾವಾಗ T ಇದ್ದಾಗ ಏನಿರಬೇಕು A. ಇದು DNA T, DNA ಮಾತ್ರ A ಗೆ T ಇರುತ್ತೆ, T ಗೆ ಏನಂತ AT. ಅದು RNA ಮಾತ್ರ A ಇದ್ದಾಗ ಇರುತ್ತೆ. ಇದು RNA ಸಾರಿ ಅರ್ಥ ನೆನಪಿಟ್ಕೊಳ್ಳಿ. ಇದು RNA ಅಲ್ಲಿ ಅಯಾನ್ ಇಸ್ ರಿಪ್ಲೇಸ್ ಬೈ ಯುರಾಸಿಲ್ ಹಂಗಾಗಿ ನೋಡಿ. ಈಗ CAC ಮೇಲೆ RNA ತಯಾರಾಗುತ್ತಪ್ಪ. C ಏನ್ ಬರಬೇಕು ನೋಡಿ, C ಗೆ ಯಾವಾಗ ಹೇಳಿದ್ರ C ಅಥವಾ G equals C ಅಂದ್ರೆ C ಏನು, C ಗೆ G, A ಗೆ T ಬರೆಯಲಿಲ್ಲ ಯಾಕಂದ್ರೆ ಇದು RNA. A ಗೆ U ಬರಿಬೇಕು, ಈಗ A ಗೆ U. ನೆಕ್ಸ್ಟ್ ಬಂದು C ಗೆ G, ನೆಕ್ಸ್ಟ್ C ಗೆ G, GUG ಆಗುತ್ತೆ. GAG ಬದಲಿ GUG ಆತ RNA ಚೇಂಜ್ ಆಗಿರೋದ್ರಿಂದ GAG ಇದ್ರೆ ಕೋಡ್ ಮಾಡ್ತು, ಗ್ಲುಟಾಮಿಕ್ ಆಸಿಡ್ ಕೋಡ್ ಮಾಡ್ತು. ಅದು GUG ಆಗೋದ್ರಿಂದ ಏನು ಕೋಡ್ ಮಾಡ್ತೇವೆ, ವ್ಯಾಲಿನ್ ಅಂದ್ರೆ ಒಂದು 6 ಪೊಸಿಷನ್ ಇರುವಂತ ಒಂದು ಅಮಿನೋ ಆಸಿಡ್ ಗ್ಲುಟಾಮಿಕ್ ಆಸಿಡ್ ಬದಲಿ ವ್ಯಾಲಿನ್ ರಿಪ್ಲೇಸ್ ಆಯ್ತು. ವ್ಯಾಲಿನ್ ಆಗಿ ರಿಪ್ಲೇಸ್ ಆಗಿರೋದ್ರಿಂದ ನಾರ್ಮಲ್ ಹಿಮೋಗ್ಲೋಬಿನ್ ಬದಲಿ S ಹಿಮೋಗ್ಲೋಬಿನ್ ಆಯ್ತು, S ಹಿಮೋಗ್ಲೋಬಿನ್ ಆಗಿದ್ದು ಸಿಕಲ್ ಶೇಪ್ ಆಯ್ತು. ಈ ರೀತಿ ಆಗುತ್ತೆ. ಇದು ಒಂದು ಕಂಡೀಷನ್ ಯಾಕಾಗುತ್ತೆ, ಡ್ಯೂ ಟು ದಿ ಡಿಫೆಕ್ಟಿವ್ ಜೀನ್. ರಿಸೆಸಿವ್ ಜೀನ್ ಡಿಫೆಕ್ಟ್ ಆಗಿಬಿಟ್ಟೆ. ಆ ಜೀನ್ ಡಿಫೆಕ್ಟ್ ಆಗಿರೋದ್ರಿಂದ ತಯಾರಾಗುವಂತ ಒಂದು ಹಿಮೋಗ್ಲೋಬಿನ್ ಸಹ ಡಿಫೆಕ್ಟ್ ಆಗಿದೆ. ಶೇಪ್ ಆಫ್ ದಿ RBC ಆಲ್ಸೋ ಡಿಫೆಕ್ಟ್ ಆಗುತ್ತೆ. ಈ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಇರುವಂತ ವ್ಯಕ್ತಿಯಲ್ಲಿ ಸಿಕಲ್ ಶೇಪ್ RBC ಇರುತ್ತೆ. ಅವರು ದಿ ಕೆನಾಟ್ ಟ್ರಾನ್ಸ್ಫರ್ ದಿ ಆಕ್ಸಿಜನ್ ಎಫಿಷಿಯೆಂಟ್ಲಿ. ಹಿಮೋಗ್ಲೋಬಿನ್ ಏನು ಹೋಯ್ತದೆ ನಮಗೆ ಸೆಲ್ಸ್ ಗಳಿಗೆ, ನಾವು ತಗೊಂಡಂತ ಆಕ್ಸಿಜನ್ ಸೆಲ್ಸ್ ಗಳಿಗೆ ಹೋಯ್ತೆ ಬ್ಲಡ್ ಮುಖಾಂತರ. ಆವಾಗ ಏನಾಗುತ್ತೆ, ಇದು ಕೆನಾಟ್ ಟ್ರಾನ್ಸ್ಫರ್ ಎನಫ್ ಆಕ್ಸಿಜನ್, ಸೆಲ್ಸ್ ಗಳಿಗೆ ಎನಫ್ ಆದಂತ ಆಕ್ಸಿಜನ್ ಒಯ್ಯೋದಿಲ್ಲ. ಆಕ್ಸಿಜನ್ ಯಾಕೆ ಬೇಕು, ನಾವು ತಿನ್ನಂತ ಆಹಾರ ಬ್ರೇಕ್ ಡೌನ್ ಆಗ್ಬೇಕಲ್ಲ, ಅಲ್ಲಿ ಎನಫ್ ಆಕ್ಸಿಜನ್ ಒಯ್ಯೋದಿಲ್ಲ, ರಕ್ತಗತ ಆಗೋದಿಲ್ಲ ನಾವು ತಿನ್ನಂತ ಆಹಾರ. ಅವಾಗ ಅನಿಮಿಕ್ ಆಗಿಬಿಡ್ತಾನೆ ಪೇಷಂಟ್. ಇಲ್ಲಿ ಎನಫ್ ಆಕ್ಸಿಜನ್ ಒಯ್ಯೋದಿಲ್ಲ. ಈ ಸಿಕಲ್ ಶೇಪ್ ಬರುವಂತ RBCಗಳೆಲ್ಲ ಬ್ಲಡ್ ವೆಸಲ್ಸ್ ಅಲ್ಲಿ ಕ್ಲಾಗ್ ಆಗಿರ್ತಾರೆ. ಒಂದಕ್ಕೊಂದು ಈಗ ಹಿಂಗೆ ಪಾಸ್ ಆಗೋದು ಬ್ಲಡ್ ಒಳಗಡೆ. They can easily pass through the blood. Blood will easily go with the sickle cell are they become clog. ಒಂದಕ್ಕೊಂದು ಅಂಟಿಕೊಂಡ್ಬಿಡ್ತವೆ. ಅವಾಗ ಏನಾಗುತ್ತೆ, they cannot move through the blood capillaries easily. They cannot pass. ಅವಾಗ ಏನಾಗುತ್ತೆ, they can clog, resulting in the internal bleeding. ಒಳಗಡೆ ಏನಾಗುತ್ತೆ, ಎಲ್ಲ ಸೇರ್ಕೊಂಡು ಬ್ಲೀಡಿಂಗ್ ಆಗಿಬಿಡುತ್ತೆ. ಇಂಟರ್ನಲ್ ಬ್ಲೀಡಿಂಗ್, ರಕ್ತನಾಳದೊಳಗೆ ಈ ಇಂಟರ್ನಲ್ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ನಮ್ದು ಸಚ್ ಎ ಪೇಷಂಟ್ ಏನಾಗುತ್ತೆ, ಬ್ಲಡ್ ಎಲ್ಲ ಸೆಲ್ಸ್ ಸಪ್ಲೈ ಆಗೋದಿಲ್ಲ ಅವ್ರು ಕ್ಲೀನಾಗೆ, ಬ್ಲಡ್ ಅಲ್ಲೇ ಬ್ಲಾಕ್ ಆಗಿಬಿಡ್ತದೆ. ಯಾಕಂದ್ರೆ RBC ಏನಾಗಿದೆ, ಸಿಕಲ್ ಶೇಪ್ ಇರೋದ್ರಿಂದ ಮೂವ್ ಆಗೋದಿಲ್ಲ, ಈಸಿಲಿ ಮೂವ್ ಆಗೋದಿಲ್ಲ, ಅಂಟಿಕೊಂಡ್ಬಿಡ್ತದೆ ಬಾಡಿ ವಾಲ್ ಒಳಗೆ. ಅಂದ್ರೆ ಬ್ಲಡ್ ರಕ್ತನಾಳ ಇರುವಂತ ವಾಲ್ ಒಳಗೆ ಅಂಟ್ಕೊಳ್ಳೋದ್ರಿಂದ ಅಥವಾ ಒಂದಕ್ಕೊಂದು ಸೇರ್ಕೊಂಡ್ಬಿಡೋದ್ರಿಂದ ಏನಾಗುತ್ತೆ, ಅವಾಗ ಈಸಿಲಿ ಪಾಸ್ ಆಗೋದಿಲ್ಲ. ಬ್ಲಡ್ ವಿಲ್ ನಾಟ್ ಸಪ್ಲೈ ಟು ದಿ ಸೆಲ್ಸ್, ದಿ ಪರ್ಸನ್ ಬಿಕಮ್ ಅನಿಮಿಕ್. ಅದಕ್ಕೆ ಸಿಕಲ್ ಸೆಲ್ ಅನಿಮಿಯಾ ಸಿಕಲ್ ಸೆಲ್ ಅನಿಮಿಯಾ ಅಂತ ಅಂತಾನೆ. ಇಲ್ಲಿ ಇದು ಲೇಟರ್ ಪರ್ಸನ್ ಅನಿಮಿಕ್ ಆಗಿದೆ, ಬಿಕಮ್ ಡೈ. This was condition ಯಾವಾಗ ಬರುತ್ತೆ ಅಂದ್ರೆ HbS ಈ homozygous condition ಇದ್ದಾಗ. For example, if HbS hemoglobin condition heterozygous ಅಲ್ಲಿ ಇದೆಯಾ, for example heterozygous condition ಅಂದ್ರೆ HbHb ಅಲ್ಲ, HbHs ಇದು ನಾರ್ಮಲ್ ಸಿಕಲ್ ಸೆಲ್ ಅನಿಮಿಯಾ. ಈಗ HbA ಅಂತ ಒಂದಿದೆ, ಇನ್ನೊಂದು heterozygous condition HbS ಎರಡು ಬೇರೆ A ಮತ್ತು S. ಅವಾಗ ಏನಾಗುತ್ತೆ, ಪರ್ಸನ್ ಬಿಕಮ್ ಮಾಡಿಕೊಳ್ಳಿ HbA ಅಂದ್ರೆ ನಾರ್ಮಲ್ ಹಿಮೋಗ್ಲೋಬಿನ್, HbS ಇಂದ ಸಿಕಲ್ ಸೆಲ್ ಹಿಮೋಗ್ಲೋಬಿನ್ ಎರಡು ಪ್ರೊಡಕ್ಷನ್. both the production of normal hemoglobin and HB, normal hemoglobin and sickle cell hemoglobin ಎರಡೂ ಪ್ರೊಡಕ್ಷನ್ ಆಗುತ್ತೆ ಅಂತ ಒಂದು ಪೇಷಂಟ್ ಇದೆಯಲ್ಲ will not have a severe problem ಇರಲ್ಲ. ಯಾಕಂದ್ರೆ ಒಂದು ಸ್ವಲ್ಪ ನಾರ್ಮಲ್ ಇದಾವೆ hemoglobin, ಸ್ವಲ್ಪ ಮಾತ್ರ ಸಿಕಲ್ ಸೆಲ್ ಅನಿಮಿಯಾ ಇದಾವೆ. ಅವಾಗ do not having what you call them is a problem.
ಅಲ್ಲಿ ಸಿವಿಯರ್ ಪ್ರಾಬ್ಲಮ್ ಏನಾಗೋದಿಲ್ಲ, ಬಟ್ ವೆನ್ ಕಂಪೇರ್ಡ್ ಟು ಹೋಮೋಸೈಗಸ್ ಕಂಡೀಷನ್ HbS ಹೋಲಿಸಿದ್ರೆ ಅಷ್ಟೊಂದು ಏನಿಲ್ಲ. HbS ಇದ್ದ ಮಾತ್ರ ಬಹಳ ವೆರಿ ಪ್ರಾಬ್ಲಮ್ ಸಿವಿಯರ್ ಕ್ರಾನಿಕ್ ಆಗುತ್ತೆ. HbS ಇಂದ ಒಂದು ನಾರ್ಮಲ್ ಪ್ರೊಡ್ಯೂಸ್ ಆಗುತ್ತೆ, ಸಿಕಲ್ ಸೆಲ್ ಹಿಮೋಗ್ಲೋಬಿನ್ ಎರಡೂ ಪ್ರೊಡಕ್ಷನ್ ಆಗೋದ್ರಿಂದ ಸಿವಿಯರ್ ಪ್ರಾಬ್ಲಮ್ ಇರಲ್ಲ. ಅಂಡ್ ಅಟ್ ಸಮ್ ಆಫ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಕೆಲವೇ ಸಂದರ್ಭದಲ್ಲಿ ಮಾತ್ರ ಅವನಿಗೆ ಪ್ರಾಬ್ಲಮ್ ಆಗುತ್ತೆ. ಕಂಟಿನ್ಯೂಸ್ ಲೈಫ್ ಅಲ್ಲಿ ಥ್ರೂಔಟ್ ಪ್ರಾಬ್ಲಮ್ ಆದ್ರೆ ಯಾವಾಗ ಕೆಲವು ಟೈಮ್ ಅಲ್ಲಿ ಪ್ರಾಬ್ಲಮ್ ಆಗ್ತಿರ್ತದೆ. ಅದಕ್ಕೆ ಅಂದ್ರೆ ಸಿವಿಯರ್ ಪ್ರಾಬ್ಲಮ್ ಆಗೋದಿಲ್ಲ ಅನ್ನೋದು. ದೇ ಸಫರ್ ಫ್ರಮ್ ಪೀರಿಯಾಡಿಕ್ ಡಿಸ್ಕಂಫರ್ಟ್. ಯಾವ ಕೆಲವು ಸಂದರ್ಭದಲ್ಲಿ ಮಾತ್ರ ಡಿಸ್ಕಂಫರ್ಟ್ ಅಂದ್ರೆ ಪೀರಿಯಾಡಿಕ್ ಡಿಸ್ಕಂಫರ್ಟ್ ಆಗುತ್ತೆ, ಡೆವಲಪ್ ಅನಿಮಿಯಾ, ಟಯರ್ ಆಗುತ್ತೆ. ಎತ್ತರ ಪ್ಲೇಸ್ ಹೋದಾಗ ಅವನಿಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಎತ್ತರ ಪ್ಲೇಸ್ ಅಲ್ಲಿ ಹೋದಾಗ ಮೋರ್ ಅಂಡ್ ಮೋರ್ ಆಕ್ಸಿಜನ್ ಸಪ್ಲೈ ಮಾಡ್ಬೇಕು, ಎನರ್ಜಿ ಬೇಕಂತ. ಅವಾಗ ಏನಾಗುತ್ತೆ, ಬ್ಲಡ್ ಅಲ್ಲಿ ರಕ್ತದಲ್ಲಿ ಉಸಿರಾಟ ಹೆಚ್ಚಿಗೆ ತಗೋಬೇಕು, ಅವಾಗ RBCಗಳು ಕಡಿಮೆ ಇರ್ತಾವೆ, RBC ಶೇಪ್ ಚೇಂಜ್ ಆಗಿರ್ತಾವಲ್ಲ, ಹಿಮೋಗ್ಲೋಬಿನ್ ಡಿಫೆಕ್ಟ್ ಇರೋದ್ರಿಂದ ಒಂದು ಹೈ ಆಲ್ಟಿಟ್ಯೂಡ್ ಹೋದಾಗ ಮಾತ್ರ ಅವನಿಗೆ ಪ್ರಾಬ್ಲಮ್ ಆಗುತ್ತೆ. ಇದು ಯಾಕಾಗತ್ತಪ್ಪ ಇದು ಸಿಕಲ್ ಸೆಲ್ ಅನಿಮಿಯಾ ಅಂತಂದ್ರೆ, ನಾವು ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಯಾಕೆ ಕಾರಣ ಅಂದ್ರೆ ರೆಸೆಸಿವ್ ಜೀನ್, ಆಟೋಸೋಮಲ್ ರೆಸೆಸಿವ್. ಆಟೋಸೋಮಲ್ ರೆಸೆಸಿವ್ ಜೀನ್ ಅಲ್ಲಿ ಏನಾಗಿದೆ ಅಂದ್ರೆ ಮ್ಯುಟೇಷನ್ ಆಗಿ ಚೇಂಜ್ ಆಗಿಬಿಟ್ಟಿದೆ. ಆ ಜೀನ್ ಏನಾಗಿದೆ ಡಿಫೆಕ್ಟ್ ಆಗಿ ಕಾರಣ HbA ಇರೋದು HbS ಆಗಿ ಕಾರಣ ಏನಂದ್ರೆ ಡ್ಯೂ ಟು ದಿ ಮ್ಯುಟೇಷನ್ ಇನ್ ದಿ ಕ್ರೋಮೋಸೋಮ್. ಯಾವ ಕ್ರೋಮೋಸೋಮ್ ಅಲ್ಲಿ ಮ್ಯುಟೇಷನ್ ಆಗಿದೆ? ಆಟೋಸೋಮಲ್ ಬಾಡಿ ಕ್ರೋಮೋಸೋಮ್. ಯಾವ ಬಾಡಿ ಕ್ರೋಮೋಸೋಮ್ ಅಂದ್ರೆ ಕ್ರೋಮೋಸೋಮ್ ನಂಬರ್ 11. ಕ್ರೋಮೋಸೋಮ್ ನಂಬರ್ 11 ಅಲ್ಲಿ ಇರುವಂತಹ ಈ ರೆಸೆಸಿವ್ ಜೀನ್ ಡಿಫೆಕ್ಟ್ ಆಗಿದೆ. ಹಂಗಾಗಿ ಈ ಒಂದು ಡಿಸೀಸ್ ಬರ್ತಿದೆ, ಸಿಕಲ್ ಸೆಲ್ ಅನಿಮಿಯಾ. ಸಿಕಲ್ ಸೆಲ್ ಅನಿಮಿಯಾದಲ್ಲಿ ಇನ್ಸ್ಟೆಡ್ ಆಫ್ ಗ್ಲುಟಾಮಿಕ್ ಆಸಿಡ್ ಇನ್ ದಿ 6th position of the protein, amino acid in the 6th position of the protein, they are changed into value due to the GAG ಏನಾಗಿದೆ, changes into GUG ಆಗಿದೆ. ಆರ್ಎನ್ಎ ತಯಾರಾಗುತ್ತೆ. ಈ ಕರೆಸ್ಪಾಂಡಿಂಗ್ ಚೇಂಜ್ DNA ದಲ್ಲಿ ಆಗಿದೆ. DNA ದಲ್ಲಿ ಏನಿದೆ ಆ ತರ ಇರುತ್ತೆ ನೋಡಿ. ಇಲ್ಲಿ G ಏನಾಗಿದೆ, ಕಲರ್ A ಬಂದಿದೆ. ಹಂಗಾಗಿ ತಯಾರು ಮಾಡುವಂತ RNA ಚೇಂಜ್ ಆಗುತ್ತೆ, RNA ಇಂದ ಪ್ರೋಟೀನ್ ತಯಾರಾಗುತ್ತೆ, ಅಮಿನೋ ಆಸಿಡ್ಸ್ ಸಹ ಚೇಂಜ್ ಆಗುತ್ತೆ. ಅದರಿಂದ ಆಗುತ್ತದೆ ಸಿಕಲ್ ಸೆಲ್ ಅನಿಮಿಯಾ. ಓಕೆ, ಐ ಗೋಂಟ್ ಟು ಪಾಸ್. ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಫೀನೈಲ್ಕೆಟೋನ್ಯೂರಿಯಾ. ಫೀನೈಲ್ಕೆಟೋನ್ಯೂರಿಯಾ ಇಸ್ ಆಲ್ಸೋ ಆಟೋಸೋಮಲ್ ಡಿಸಾರ್ಡರ್, ಇಸ್ ಆಲ್ಸೋ ರೆಸೆಸಿವ್ ಜೀನ್ ಡಿಸಾರ್ಡರ್ ಅಂತ ಕರೀತಾರೆ. ಯಾಕಂದ್ರೆ ಎಕ್ಸಾಕ್ಟ್ಲಿ ಪ್ರೆಸೆನ್ಸ್ ಆಫ್ ರೆಸೆಸಿವ್ ಜೀನ್. ಇನ್ನೊಂದು ಡಿಸಾರ್ಡರ್ ಸಿಕಲ್ ಸೆಲ್ ಅನಿಮಿಯಾ ತರ ಇನ್ನೊಂದು ಡಿಸಾರ್ಡರ್ ಅದು ಫೀನೈಲ್ಕೆಟೋನ್ಯೂರಿಯಾ. ಫೀನೈಲ್ಕೆಟೋನ್ಯೂರಿಯಾ. ಈ ಫೀನೈಲ್ಕೆಟೋನ್ಯೂರಿಯಾ ಸಹ ಏನು ಆಟೋಸೋಮಲ್ ಇದೆ, ಬಾಡಿ ಸೆಲ್ಸ್ ಅಲ್ಲಿ ಇರುವಂತದ್ದು. ಬಾಡಿಯಲ್ಲಿ ಒಂದು ಕ್ರೋಮೋಸೋಮ್ಸ್ ಆಟೋಸೋಮಲ್ ರೆಸೆಸಿವ್ ಜೀನ್. ಇದು ಸಹ ರೆಸೆಸಿವ್ ಜೀನ್ ಡಿಸಾರ್ಡರ್. ರೆಸೆಸಿವ್ ಜೀನ್ ಅಲ್ಲಿ ವ್ಯತ್ಯಾಸ ಆಗಿದೆ, ರೆಸೆಸಿವ್ ಜೀನ್ ಡಿಸಾರ್ಡರ್. ಈಗ ಇಲ್ಲಿ ನಾರ್ಮಲ್ ಜೀನ್ ಏನಾಗ್ತಿತ್ತು ಅಂದ್ರೆ ಒಂದು ಎನ್ಸೈಮ್ ಪ್ರೊಡ್ಯೂಸ್ ಮಾಡ್ತಿತ್ತು ನಮ್ಮಲ್ಲಿ. ಅದು ಇದು ಏನು ಇಲ್ಲಿ ಇನ್ಬಾರನ್ ಮೆಟಬಾಲಿಸಮ್ ನಮ್ಮಲ್ಲಿ ನಡೆಯುವಂತ ಕ್ರಿಯೆಯಲ್ಲಿ ಈ ಮೆಟಬಾಲಿಸಮ್ ಅಲ್ಲಿ ತೊಂದರೆ ಉಂಟಾಗುತ್ತೆ. ಯಾಕೆ ಅಂದ್ರೆ ಇನ್ಬಾರನ್ ಎರರ್ ಆಫ್ ಮೆಟಬಾಲಿಸಮ್ ನಡೆಯುವಂತ ಕ್ರಿಯೆ ಸರಿ ನಡೆಯೋದಿಲ್ಲ. ಅದಕ್ಕೆ ಇನ್ಬಾರನ್ ಎರರ್ ಆಫ್ ಮೆಟಬಾಲಿಸಮ್ ದಿಸ್ ಇಸ್ ಡ್ಯೂ ಟು ದಿ ಇನ್ಹೆರಿಟೆಡ್ ಥ್ರೂ ದಿ ಆಟೋಸೋಮಲ್ ರೆಸೆಸಿವ್ ಜೀನ್. ಹೆಂಗ್ ನಮಗೆ ಬಂದಿದೆ? ಡಿಫೆಕ್ಟಿವ್ ಆಟೋಸೋಮಲ್ ರೆಸೆಸಿವ್ ಜೀನ್. ಆ ಡಿಫೆಕ್ಟ್ ಇದೆ, ಯಾವ್ದು ಆಟೋಸೋಮಲ್ ರೆಸೆಸಿವ್ ಜೀನ್ ಡಿಫೆಕ್ಟ್ ಇದೆ. ಅದು ಯೂಶಲಿ ಯಾವ ಕ್ರೋಮೋಸೋಮ್ ಇರುತ್ತೆ, ಕ್ರೋಮೋಸೋಮ್ 12 ಅಲ್ಲಿ ಇರುವಂತ ಈ ಆಟೋಸೋಮಲ್ ರೆಸೆಸಿವ್ ಜೀನ್ ಡಿಫೆಕ್ಟ್ ಆಗಿದೆ, ಇದು ಬಂದಿದೆ. ಅದರಿಂದ ಏನಾಗ್ತದೆ, ನಮ್ಮಲ್ಲಿ ನಡೆಯುವಂತ ಮೆಟಬಾಲಿಕ್ ರಿಯಾಕ್ಷನ್ ಅಲ್ಲಿ ಎರರ್ ಆಗ್ತಿದೆ, ಸರಿಯಾಗಿ ನಡೀತಿಲ್ಲ ಮೆಟಬಾಲಿಕ್ ರಿಯಾಕ್ಷನ್. ಫಾರ್ ಎಕ್ಸಾಂಪಲ್ ಉದಾಹರಣೆ ಅಂದ್ರೆ ಇಂಥ ಈ ಫೀನೈಲ್ಕೆಟೋನ್ಯೂರಿಯಾ ಇರುವಂತ ವ್ಯಕ್ತಿಗಳಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಎನ್ಸೈಮ್ ಪ್ರೊಡಕ್ಷನ್ ಆಗಲ್ಲ. ಡಿಫೆಕ್ಟ್ ಜೀನ್ ಇರೋದ್ರಿಂದ ಯಾವ ಎನ್ಸೈಮ್ ಬೇಕಿತ್ತು ಅದು ತಯಾರಾಗಲ್ಲ. ಯಾವ ಎನ್ಸೈಮ್ ಬೇಕಿತ್ತು ಅಂದ್ರೆ ಫೀನೈಲ್ ಅಲೈನ್ ಹೈಡ್ರಾಕ್ಸಿಲೇಸ್ ಅಂತ ಒಂದು ಎನ್ಸೈಮ್ ತಯಾರಾಗಬೇಕಾಗಿತ್ತು. ಆ ಎನ್ಸೈಮ್ ಯಾಕೆ ತಯಾರಾಗ್ತಿಲ್ಲ ಅಂದ್ರೆ ಈ ಆಟೋಸೋಮಲ್ ಜೀನ್ ರೆಸೆಸಿವ್ ಜೀನ್ ಇದೆಲ್ಲ ಕ್ರೋಮೋಸೋಮ್ ನಂಬರ್ 12 ಇರುವಂತ ಕ್ರೋಮೋಸೋಮ್ ಅಲ್ಲಿ ಇರುವಂತ ಈ ಜೀನ್ ಡಿಫೆಕ್ಟ್ ಆಗಿದೆ. ಯಾವುದು ರೆಸೆಸಿವ್ ಜೀನ್ ಡಿಫೆಕ್ಟ್ ಆಗಿದೆ. ಅವಾಗ ಅದು ಡಿಫೆಕ್ಟ್ ಇಲ್ಲ ಪ್ರೊಡ್ಯೂಸ್ ಮಾಡ್ತಿದ್ದೆ ಏನೋ ಒಂದು ಎನ್ಸೈಮ್ ನ ಡಿಫೆಕ್ಟ್ ಇಲ್ಲಿದ್ರೆ ಫೀನೈಲ್ ಅಲೈನ್ ಹೈಡ್ರಾಕ್ಸಿಲೇಸ್ ಅಂತ ಒಂದು ಎನ್ಸೈಮ್. ದಿಸ್ ವಾಸ್ ಎನ್ಸೈಮ್ ಪ್ರೊಡ್ಯೂಸ್ ಬೈ ದಿ ನಾರ್ಮಲ್ ಜೀನ್ ಇದ್ರೆ ಪ್ರೊಡ್ಯೂಸ್ ಆಗ್ತದೆ. ಈಗ ನಾರ್ಮಲ್ ಜೀನ್ ಇಲ್ಲ, ಡಿಫೆಕ್ಟಿವ್ ಜೀನ್ ಇಲ್ಲ ಅಂದ್ರೆ ಈ ಎನ್ಸೈಮ್ ಪ್ರೊಡಕ್ಷನ್ ಆಗಲ್ಲ. ಈ ಎನ್ಸೈಮ್ ಯಾಕೆ ಬೇಕು ಸರ್ ಅಂದ್ರೆ ನಮ್ಮಲ್ಲಿ ನಾವು ತಿನ್ನುವಂತ ಫುಡ್ ಅಲ್ಲಿ ಇರುವಂತ ಫೀನೈಲ್ ಅಲೈನ್ ಅಂತ ಒಂದು ಅಮಿನೋ ಆಸಿಡ್ ಇರುತ್ತೆ, ಪ್ರೋಟೀನ್ ಅಲ್ಲಿ ಒಂದು ಅಮಿನೋ ಆಸಿಡ್ ಫೀನೈಲ್ ಅಲೈನ್. ಅದನ್ನ ಈ ಎನ್ಸೈಮ್ ಏನ್ ಮಾಡಿ ಕನ್ವರ್ಟ್ ಮಾಡಬೇಕು. ಏನಾಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಫೀನೈಲ್ ಅಲೈನ್ ಫಾರ್
phenylalanine in our food na ಈ ಎಂಜೈಮ್ ಇದ್ರೆ ಏನಾಗ್ತಿತ್ತು, ಇದು ನಾರ್ಮಲ್ ಇದ್ರೆ ಏನಾಗ್ತದೆ, ಈ ಎಂಜೈಮ್ ಪ್ರೊಡ್ಯೂಸ್ ಆಗ್ತಿತ್ತು. ಇಲ್ಲಿ ಡಿಫೆಕ್ಟ್ ಆಗಿದೆ ಜೀನ್, ಕ್ರೋಮೋಸೋಮ್ 12 ಅಲ್ಲಿ ಇರುವಂತ ರೆಸೆಸ್ ಜೀನ್ ಡಿಫೆಕ್ಟ್ ಆಗಿ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಯಾವ ಪ್ರೊಡಕ್ಷನ್ ಆಗಲ್ಲ, ಈ ಫೀನೈಲಾಲನೈನ್ ಈ ತರ ಕನ್ವರ್ಟ್ ಆಗ್ತಿಲ್ಲ. ಈ ತರ ಕನ್ವರ್ಟ್ ಆಗಬೇಕಾಗಿತ್ತು, ಏನ್ ಕನ್ವರ್ಟ್ ಆಗಬೇಕಿತ್ತು, ಟೈರೋಸಿನ್ ಆಗಿ ಕನ್ವರ್ಟ್ ಆಗಬೇಕಾಗಿತ್ತು. ಅದು ಟೈರೋಸಿನ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಯಾಕಂದ್ರೆ ದಿಸ್ ಎಂಜೈಮ್ ಇಸ್ ರಿಕ್ವೈರ್ಡ್ ಫಾರ್ ಕನ್ವರ್ಷನ್ ಆಫ್ ಫೀನೈಲಾಲನೈನ್ ಇನ್ ಅವರ್ ಫುಡ್ ಇಂಟು ಟೈರೋಸಿನ್. ಇದು ಮೆಟಾಬಾಲಿಕ್ ರಿಯಾಕ್ಷನ್ ಇದು ನಡೀತಾ ಇಲ್ಲ. ಅವ ಏನಾಗ್ತದೆ, ಇದು ಹಂಗೇ ಈ ತರ ಕಂಡು ಟೈರೋಸಿನ್ ಆಗಿ ಕನ್ವರ್ಟ್ ಆಗ್ತದೆ. ದಿಸ್ ಗೋಸ್ ಆನ್ ಅಕ್ಯುಮುಲೇಟೆಡ್ ಇನ್ ಅವರ್ ಬಾಡಿ. ಇದೇನಾಗಿದೆ, ಇಟ್ ಕ್ಯಾನ್ ಚೇಂಜಸ್ ಇಂಟು ಅನದರ್ ಫಾರ್ಮ್ ಲೈಕ್ ಪರ್ಟಿಕ್ಯುಲರ್ಲಿ ಇದು ಟೈರೋಸಿನ್ ಆಗತ್ತೆ, ಇದೇನಾಗಿ ಚೇಂಜ್ ಆಯಿತು, ಪೈರುವಿಕ್ ಆಸಿಡ್ ಆಗಿ ಚೇಂಜ್ ಆಗುತ್ತೆ. ಇದು ಪೈರುವಿಕ್ ಆಸಿಡ್ ಆಗಿ ಅಂದ್ರೆ ಡಿರೈವೇಟಿವ್ಸ್ ಮಾತ್ರ ಉತ್ಪನ್ನಗಳಾಗಿ ಚೇಂಜ್ ಆಗುತ್ತೆ. ದಿಸ್ ಫೀನೈಲಾಲನೈನ್ ಪೈರುವಿಕ್ ಆಸಿಡ್ ನಲ್ಲಿ ದೇ ಗೆಟ್ ಅಕ್ಯುಮುಲೇಟೆಡ್ ಇನ್ ಅವರ್ ಬ್ರೈನ್. ಏನಾಗುತ್ತೆ, ಕೊನೆಗೆ ನಮ್ಮ ಬಾಡಿಯಲ್ಲೇ ಟೈರೋಸಿನ್ ಆಗಿ ಕನ್ವರ್ಟ್ ಆಗಿ ಅದು ಹೋಗ್ಬಿಡ್ತಿತ್ತು. ಆದ್ರೆ ಇದೇನಾಗುತ್ತೆ, ದಿಸ್ ಗೋಸ್ ಆನ್ ಅಕ್ಯುಮುಲೇಟ್ ಇನ್ ಅವರ್ ಬ್ರೈನ್ ಒಳಗಡೆ ಏನಾಗುತ್ತೆ, ಅಕ್ಯುಮುಲೇಟ್ ಆಗುತ್ತೆ, ರಿಸಲ್ಟಿಂಗ್ ಇನ್ ಮೆಂಟಲ್ ರಿಟಾರ್ಡೆಡ್ನೆಸ್. ಮೆಂಟಲ್ ಅಂದ್ರೆ ಮಾನಸಿಕ ಅಸ್ವಸ್ಥನಾಗ್ತಾನೆ. ಈ ದಿಸ್ ಫೀನೈಲಾಲನೈನ್ ಏನಾಗ್ತದೆ, ಉಳ್ಕೊಂಡು ಈ ತರ ಕನ್ವರ್ಟ್ ಆಗದಲ್ಲೇ ಎಂಜೈಮ್ ಇಲ್ಲದಿರೋದ್ರಿಂದ ಇದು ಕನ್ವರ್ಟ್ ಆಗ್ತಾ ಇಲ್ಲ. ಕನ್ವರ್ಟ್ ಆಗ್ತಾರೆ ಉಳ್ಕೊಂಡು ಬ್ರೈನ್ ಅಲ್ಲಿ ಡೆಪಾಸಿಟ್ ಆಗಿ ಅದೇನಾಗುತ್ತೆ, ಮೆಂಟಲ್ ರಿಟಾರ್ಡೆಡ್ನೆಸ್ ಆಗುತ್ತೆ. ಅಂಡ್ ಆಲ್ಸೋ ಈ ಫೀನೈಲಾಲನೈನ್ ಏನಿದೆ ನಾಟ್ ಎಕ್ಸ್ಕ್ರೀಟೆಡ್ ಥ್ರೂ ದಿ ಯೂರಿನ್ ಬಿಕಾಸ್ ಯೂರಿನ್ ಕೆನಾಟ್ ಅಬ್ಸರ್ವ್ ದಿಸ್. ಯೂರಿನ್ ಇದು ಹೀರ್ಕೊಳ್ಳೋದಿಲ್ಲ ಯಾವುದೇ ಫೀನೈಲಾಲನೈನ್. ಹಾಗಾಗಿ ಇಟ್ಸ್ ನಾಟ್ ಎಕ್ಸ್ಕ್ರೀಟೆಡ್. ಇದು ಆಲ್ಸೋ what you call them is also excreted through the what you call them as ಯೂರಿನ್ ಮುಖಾಂತರ ಹೋಗ್ತಿದೆ. ಇದು ಯೂರಿನ್ ಮುಖಾಂತರ ಹೋಗ್ತಿದೆ. ಯಾಕಂದ್ರೆ ಇದು ಬೇರೆ ನಮ್ಮ ಕಿಡ್ನಿ ಅಬ್ಸರ್ವ್ ಮಾಡ್ತಿದೆ, ನಮ್ಮ ಕಿಡ್ನಿ ಬೇಕಿಲ್ಲ ನಮ್ಮ ಬಾಡಿಗೆ. ಹಂಗಾಗಿ ಇದು ಎಕ್ಸಿಟ್ ಆಗಿ ಹೊರಗೋಗ್ಬಿಡುತ್ತೆ. ಬಿಕಾಸ್ ಇಟ್ಸ್ ನಾಟ್ ಅಬ್ಸರ್ವ್ ಬೈ ಅವರ್ ಕಿಡ್ನಿ, ಇಟ್ ಗೋಯಿಂಗ್ ಟು ಪಾಸ್ ಥ್ರೂ ದಿ ಯೂರಿನ್. ಆವಾಗ we can see the smell of urine also get ಚೇಂಜ್ ಆಗುತ್ತೆ ಅನ್ನೋದು. ಅಂಡ್ ಪೂರ್ ಅಬ್ಸಾರ್ಪ್ಷನ್ ಕಿಡ್ನಿ ಇದನ್ನ ಇರ್ಕೊಳ್ಳೋದಿಲ್ಲ, ಇದು ಬೇಡ ಅಂತ ಇಟ್ ಇಸ್ ಪಾಸ್ ಥ್ರೂ ದಿ ಯೂರಿನ್ ಅಂಡ್ we can see the smell of it. ಇದಕ್ಕೆ ಫೀನೈಲ್ ಕೀಟನ್ ಯೂರಿಯಾ, ಯೂರಿನ್ ನಲ್ಲಿ ಫೀನೈಲ್ ಕೀಟನ್ ಯೂರಿಯಾ ಅಂದ್ರೆ ಫೀನೈಲ್ ಬಾಡೀಸ್ ಫೀನೈಲಾಲನೈನ್ ಕಂಡು ಬರುತ್ತೆ. ಅದರಿಂದ ಏನಾಗುತ್ತೆ, ಸ್ಮೆಲ್ ಆಫ್ ದಿ ಯೂರಿನ್ ಗೆಟ್ ಆಲ್ಸೋ ಚೇಂಜ್. ಅಂಡ್ ದಿಸ್ ಇಸ್ ಕಾಲ್ಡ್ ಬಿಕಾಸ್ ಇಟ್ಸ್ ನಾಟ್ ಗೋಯಿಂಗ್ ಟು ಅಬ್ಸರ್ವ್ ಅವರ್ ಕಿಡ್ನಿ, ಇಟ್ ಪಾಸ್ ಟು ದಿ ಕಿಡ್ನಿ ಮುಖಾಂತರ ಹೋಗ್ಬಿಡುತ್ತೆ. ಆಮೇಲೆ ಅಂಡ್ ಆಲ್ಸೋ ಇನ್ಫೆಂಟ್ ಯಾರಲ್ಲಿ ಈ ಡಿಸೀಸ್ ಇರುತ್ತೆ ಮಕ್ಕಳಲ್ಲಿ, ದೇವರಿಗೆ ಲೈಟರ್ ಸ್ಕಿನ್ ಅಂಡ್ what you call this ಐಸ್ ಅಲ್ಲಿ ಇರುವಂತ what you call this ಸ್ಕಿನ್, ಆಮೇಲೆ ಏರ್ ಅಂಡ್ ಐಸ್ ಅಂಡ್ ಲೈಟರ್ ಕಲರ್ ಇರುತ್ತೆ ಅಂಡ್ ಇವಾಗ ಲೈಟರ್ ಇರುತ್ತೆ. ಅಂಡ್ ವೆನ್ ಕಂಪೇರ್ಡ್ ಟು ದರ್ ಸಿಬ್ಲಿಂಗ್ ವಿ ಡು ನಾಟ್ ಹ್ಯಾವಿಂಗ್ ಎ ದಿಸ್ ಡಿಸಾರ್ಡರ್. ಯಾರಿಗೆ ಡಿಸಾರ್ಡರ್ ಇಲ್ಲ ಅವರು ತಮ್ಮ ತಂಗಿ ಅಕ್ಕ ಇವ್ರ ಮಕ್ಕಳಲ್ಲಿ ಅವರ ಸಿಬ್ಲಿಂಗ್ಸ್ ಅಂದ್ರೆ ಅಣ್ಣ ತಮ್ಮದ್ರಲ್ಲಿ ಡಿಸಾರ್ಡರ್ ಅಲ್ಲ, ಅವ್ರಿಗೆ ಹೋಲಿಸಿದ್ರೆ ಇವ್ರ ಸ್ಕಿನ್ ಬಹಳ ಲೈಟ್ ಕಲರ್, ಆಮೇಲೆ ಲೈಟ್ ಹೇರ್ಸ್, ಆಮೇಲೆ ಐಸ್ ಇದು ಇರುತ್ತೆ. ಇವು ಸಿಂಟಮ್ಸ್, ಇದು ಹೆಚ್ಚಿನ ಸಿಂಟಮ್ಸ್ ಫಿನೋಟೈಪಿಕ್ ಎಕ್ಸ್ಪ್ರೆಷನ್ ಕಂಡು ಬರುತ್ತೆ. ಏನ್ ಆಲ್ಸೋ ಕಾಲ್ಡ್ ದೆಮ್ ಇಸ್ ನಾವು ಇದನ್ನ ಎಂತ ಡಿಸಾರ್ಡರ್ಸ್ ಅಂತ ಹೇಳ್ಬೋದು ಅಂದ್ರೆ ಪ್ಲಿಯೋಟ್ರೋಪಿಸಮ್ ಅಂತ ಕರಿತೀವಿ. ಪ್ಲಿಯೋಟ್ರೋಪಿಸಮ್ ಅಂದ್ರೆ ಸಿಂಗಲ್ ಜೀನ್ ಪ್ರೊಡ್ಯೂಸ್ ಮೋರ್ ದ್ಯಾನ್ ಒನ್ ಫಿನೋಟೈಪಿಕ್ ಕ್ಯಾರೆಕ್ಟರ್. ಮೋರ್ ದ್ಯಾನ್ ಒನ್ ಫಿನೋಟೈಪಿಕ್ ಎಫೆಕ್ಟ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಸಿಂಗಲ್ ಜೀನ್ ಅಂತ. ಹಂಗೆ ಇಲ್ಲಿ ಒಂದ್ ಜೀನೆ ಅನೇಕ ಎಕ್ಸ್ಪ್ರೆಷನ್ಸ್ ಕಂಡು ಬರುತ್ತೆ. ಏನಂದ್ರೆ ಮೆಂಟಲ್ ರಿಟಾರ್ಡೆಡ್ನೆಸ್ ಬಂದಿದೆ, what you call them as a female kid, and what you call body cannot absorb this, it can pass through the urine and also it can lighter skin, air and what you call the eyes. Will more one single gene but is more than one phenotypic effect. It is what you call them, is also called them as a pleiotropism example. One gene governs many phenotype. ಒಂದೇ ಜೀನ್ ಅನೇಕ ಫಿನೋಟೈಪಿಕ್ ಕ್ಯಾರೆಕ್ಟರ್ಗಳನ್ನ ಅದು ಕಂಟ್ರೋಲ್ ಮಾಡುತ್ತೆ ಅನ್ನೋಂಥದ್ದನ್ನ ಇದು ಇದಕ್ಕೆ ಎಕ್ಸಾಂಪಲ್ ಆಗಿ ನಾವು ಕೊಡ್ಬೋದು. ಫೀನೈಲ್ ಕೀಟನ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ಎ ಪ್ಲಿಯೋಟ್ರೋಪಿಸಮ್ ಅಂತ ನಾನು ಹೇಳಿದ್ದೆ ಕ್ಲಾಸ್ ಹೇಳ್ಬೇಕಾದ್ರೆ. ಇದು ಯಾಕಾಗಿದೆ ಅಂದ್ರೆ ಇಟ್ಸ್ ಮೇನ್ಲಿ ಡ್ಯೂ ಟು ದಿ ಡಿಫೆಕ್ಟಿವ್ ಜೀನ್ ಪ್ರೆಸೆಂಟ್ ಆಗಿದೆ ಕ್ರೋಮೋಸೋಮ್ ನಂಬರ್ 12. ರಿಸೆಸಿವ್ ಜೀನ್ ಅಲ್ಲಿ ಡಿಫೆಕ್ಟ್ ಆಗಿದೆ. ಈ ಜೀನ್ ಡಿಫೆಕ್ಟ್ ಆಗಿರೋದ್ರಿಂದ ದಿಸ್ ಎಂಜೈಮ್ ಇಸ್ ನಾಟ್ ಪ್ರೊಡ್ಯೂಸ್. ದಿಸ್ ಎಂಜೈಮ್ ಇಸ್ ವೆರಿ ಮಚ್ ಎಸೆನ್ಷಿಯಲ್ ಆಗಬೇಕಿತ್ತು. ಯಾಕಂದ್ರೆ ಇಟ್ ಹ್ಯಾಸ್ ಟು ಕನ್ವರ್ಟ್ ಅವರ್ ಫಿನೈಲಾಲನೈನ್ ಇನ್ ಅವರ್ ಫುಡ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಟು ಟೈರೋಸಿನ್. Because of lack of this enzyme, it will not converted into release form and it goes on accumulating in our body and it's going to accumulate in our brain cells. It converted to some other form like pyruvic acid derivative, but it is going to accumulate in our brain called mental retardedness and also called there is a lighter skin, hairs and eyes. And also what these are cannot absorb by your kidney to pass to the urine. This is called as phenotypic kidney. This is also a Mendelian disorder example. Now, another one disorder is also called as thalassemia. Thalassemia.
ಈ ಥಲಸೇಮಿಯಾ ಅನ್ನೋದು ಲೈಕ್ ಸಿಕಲ್ ಸೆಲ್ ಅನಿಮಿಯಾ ತರನೇ ಇರುತ್ತೆ. ಸಮ್ ವಾಟ್ ಡಿಫರೆನ್ಸ್ ನೋಡಿದ್ವಿ. ಇಟ್ಸ್ ಆಲ್ಸೋ ಕಾಲ್ಡ್ ಎಸ್ ಎ ಆಟೋಸೋಮಲ್ ಡಿಸಾರ್ಡರ್. ಬಾಡಿಯಲ್ಲಿರುವಂತ ಕ್ರೋಮೋಸೋಮ್ಸ್ ಗಳ ಡಿಸಾರ್ಡರ್ ಅನ್ನೋದು ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಎ ರೆಸೆಸಿವ್ ಜೀನ್. ಇದು ಸಹ ರೆಸೆಸಿವ್ ಜೀನೇ. ಮೋಸ್ಟ್ಲಿ ನೀವು ಎಲ್ಲವೂ ರೆಸೆಸಿವ್ ಜೀನ್ ಹಾಗೆ ಇವು ಆಟೋಸೋಮಲ್. ಸಿಕಲ್ ಸೆಲ್ ಅನಿಮಿಯಾ ಇಂದ ಹಿಡಿದು ಫೀನಲ್ ಕಿಟನಿಯಾ ಥಲಸೇಮಿಯಾ ಇವೆಲ್ಲ ಆಟೋಸೋಮಲ್, ಎಲ್ಲವೂ ರೆಸೆಸಿವ್ ಜೀನ್ ಡಿಸಾರ್ಡರ್. ಆದರೆ ನಾವು ಕ್ರೋಮೋಸೋಮ್ ಬೇರೆ ಬೇರೆ ಕ್ರೋಮೋಸೋಮ್ಸ್ ಕಂಡು ಮಾಡಿದ್ವಿ. ಸಿಕಲ್ ಸೆಲ್ ಅನಿಮಿಯಾದಲ್ಲಿ ನಾವು ಹೊಡಿಕೊಳ್ಳೋದು ಕ್ರೋಮೋಸೋಮ್ ನಂಬರ್ 11 ಅಂದ್ವಿ. ಫೀನಲ್ ಕಿಟನಿಯಾ ಕ್ರೋಮೋಸೋಮ್ ನಂಬರ್ 12 ಅಂದ್ವಿ. ಈ ಥಲಸೇಮಿಯಾ ಇದೆಲ್ಲ ಆಟೋಸೋಮಲ್ ರೆಸೆಸಿವ್ ಜೀನ್ ಡಿಸಾರ್ಡರ್ ಆಫ್ ದಿ ಕ್ರೋಮೋಸೋಮ್ ಯಾವುದು 60. ಕ್ರೋಮೋಸೋಮ್ ನಂಬರ್ 16 ನಲ್ಲಿ ಇರುವಂತಹ ಈ ರೆಸೆಸಿವ್ ಜೀನ್ ಏನಾಗಿದೆ, ಡಿಫೆಕ್ಟಿವ್ ಆಗಿದೆ. ಡಿಫೆಕ್ಟಿವ್ ಆಗಿದ್ದರಿಂದ ಈ ಒಂದು ಡಿಸಾರ್ಡರ್ ಥಲಸೇಮಿಯಾ. ಈ ಥಲಸೇಮಿಯಾ ಅನ್ನುವಂಥ ಡಿಸಾರ್ಡರ್ ಏನಿದೆಯಲ್ಲ, ಇದು ಅಕರ್ಸ್, it can pass from the inherited from the infected, what we call affected parents to unaffected parents, but they are carriers of the gene. ಈಗ ಅಫೆಕ್ಟೆಡ್ ಪೇರೆಂಟ್ಸ್ ಇಂದಲೂ ಬರ್ಬೋದು, ಯಾರಿಗಾರ ಅವ್ರ ಮಕ್ಕಳಿಗೆ ಬರ್ಬೋದು. ಅದು ಅನ್ಅಫೆಕ್ಟೆಡ್ ಪೇರೆಂಟ್ಸ್ ಇದ್ದಾರೆ, ನನಗಿಲ್ಲ ಡಿಸಾರ್ಡರ್, ಅದು ನನ್ನಲ್ಲಿ ಆ ಜೀನ್ ಇದೆ, ಕ್ಯಾರಿಯರ್ ಆಗಿದೆ. ಫಾರ್ ಎಕ್ಸಾಂಪಲ್ ನಾವು ಕ್ಯಾರಿಯರ್ ಇದ್ದಾಗ ಇಮೇಲ್ಸ್ ಫಾರ್ ಎಕ್ಸಾಂಪಲ್ ಕ್ಯಾರಿಯರ್ ಇದೆ, ನಾನು ಒಂದೇ ಜೀನ್ ಅಲ್ಲಿ ನಾನು ಯಾವ ಕ್ಯಾರಿಯರ್ ಇದ್ದಾರೆ ಹೆಟೆರೋಜೈಗಸ್ ಕಂಡೀಷನ್ ಇರ್ಬೋದು. ಆಗ ನನಗೆ ಸಿಂಟಮ್ಸ್ ಕಾಣೋದಿಲ್ಲ. ಹೋಮೋಜೈಗಸ್ ಇದ್ದರೆ ಮಾತ್ರ ಎಸ್ ಜೀನ್ ಎಕ್ಸ್ಪ್ರೆಸ್ ಆಗ್ತದೆ ಗೊತ್ತಿದೆ. ನಾನು ಕ್ಯಾರಿಯರ್ ಇದ್ದಾಗ ನನಗೆ ಏನಾಗ್ತದೆ, ಒಳಗಡೆ ಸಿಂಟಮ್ಸ್ ಗೊತ್ತಾಗೋದಿಲ್ಲ, ಹೊರಗಡೆ ನಾರ್ಮಲ್ ಇದ್ದಂಗೆ ಇರ್ತೀವಿ. ಅಂತರಿಂದಲೂ ಅನ್ಅಫೆಕ್ಟೆಡ್ ಪೇರೆಂಟ್ಸ್ ಬಟ್ ಕ್ಯಾರಿಯರ್ ಆಫ್ ಜೀನ್, ಅವರಿಂದಲೂ ಇದು ಇನ್ಹೆರಿಟ್ ಆಗ್ಬೋದು ನೆಕ್ಸ್ಟ್ ಜನರೇಷನ್ ಅಂತಾರೆ. ಇಲ್ಲಿ ಇನ್ ಇಟ್ ಇಸ್ ಕಾಲ್ಡ್ ಡ್ಯೂ ಟು ದಿ ಅಬ್ನಾರ್ಮಲ್ ಹಿಮೋಗ್ಲೋಬಿನ್, ಲೈಕ್ ದಟ್ ಸಿಕಲ್ ಸೆಲ್ ಅನಿಮಿಯಾ ತರನೇ ಇಲ್ಲಿ ಏನಾಗುತ್ತೆ, ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ಇಲ್ಲಿ ಪ್ರೊಡ್ಯೂಸ್ ಲೈಕ್ ದಟ್ ಅನಿಮಿಕ್ ಸಿಮಿಲರ್ ಟು ದಟ್ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ಆಗೋದ್ರಿಂದ ಈ ಬಿಕೇಮ್ ಅನಿಮಿಕ್ ಲೈಕ್ ದಟ್ ಸಿಕಲ್ ಸೆಲ್ ಅನಿಮಿಯಾ ತರ ಇವನು ಅನಿಮಿಕ್ ಆಗಿಬಿಡ್ತಾನೆ. ಹಿಮೋಗ್ಲೋಬಿನ್ ಸರಿಯಾಗಿ ಸಪ್ಲೈ ಆಗಲ್ಲ ಅಂದ್ರೆ ಬಿಕೇಮ್ ಅನಿಮಿಕ್ ಆಗಿಬಿಡ್ತಾನೆ. is also similar to that of sickle cell anemia tarane due to abnormal hemoglobin he became anemic similar to that of sickle cell anemia ತರ. ಅಲ್ಲಿ ಇದೇನಾಗುತ್ತೆ, this disorder is ಯಾಕಂದ್ರೆ due to the excessive destruction of RBC. RBC ಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಿಲ್ ಆಗ್ತವೆ ಅಥವಾ ಡಿಸ್ಟ್ರಕ್ಷನ್ ಆಗ್ತವೆ, ನಾಶ ಆಗಿ ಹೋಗ್ತವೆ, that lead to the anemia. ಅವಾಗ ಅವನಿಗೆ ಬ್ಲಡ್ಡಿಗೆ ಆಹಾರವನ್ನ ನಮ್ಮ ಆಕ್ಸಿಜನ್ ಸಪ್ಲೈ ಮಾಡೋದಿಲ್ಲ. ಆಹಾರ ಬೇಗ ಡೌನ್ ಆಗಿ ಆಹಾರದಲ್ಲಿರುವಂತ ಕಣಗಳು ಬ್ಲಡ್ ಆಗಿ ಕನ್ವರ್ಟ್ ಆಗೋದಿಲ್ಲ. ನಮ್ಮ ಪೋಷಕಾಂಶಗಳೆಲ್ಲ ಕನ್ವರ್ಟ್ ಆಗಬೇಕು, ಬ್ಲಡ್ ಸೇರ್ಕೋಬೇಕು, ಅದಾಗೋದಿಲ್ಲ. ಪರ್ಸನ್ ಬಿಕೇಮ್ ಅನಿಮಿಕ್ ಆಗಿ. ಸೊ ಎಕ್ಸೆಸಿವ್ ಡಿಸ್ಟ್ರಕ್ಷನ್ ಆಫ್ RBC ಆಗುತ್ತೆ ಅನ್ನೋದು, ಅದರಿಂದ ಅನಿಮಿಕ್ ಆಗ್ತದೆ. ಇಲ್ಲಿ ವೆನ್ ಕಂಪೇರ್ಡ್ ಟು ಹಿಮೋಗ್ಲೋಬಿನ್ ಇಲ್ಲಿ ಎರಡು ಚೈನ್ ಇದ್ದಾವೆ. ವಿಚ್ ಚೈನ್ ಇಸ್ ಗೋಯಿಂಗ್ ಟು ಅಫೆಕ್ಟ್ ಅನ್ನೋದ್ರ ಮೇಲೆ ನಾವು ಥಲಸೇಮಿಯಾ ಮತ್ತೆ ಕ್ಲಾಸಿಫೈ ಇಂಟು 2 ಟೈಪ್ಸ್. ಆಲ್ಫಾ ಚೈನ್ ಹಿಮೋಗ್ಲೋಬಿನ್ ಎರಡು ಚೈನ್, ಆಲ್ಫಾ ಚೈನ್ ಅಂಡ್ ಬೀಟಾ ಚೈನ್. If it is affected alpha chain is called alpha thalassemia. If it going to affect the beta chain of the hemoglobin, hemoglobin another protein. Hemoglobin not globin is a protein. It is made up of 2 chains of protein another protein. Alpha chain another called it is a beta chain. ಯಾವ chain hemoglobin ಗೆ defect ಇದೆ ಅನ್ನೋದ್ರ ಮೇಲೆ thalassemia is of 2 types. Alpha thalassemia called beta thalassemia. ಯಾವ chain ಗೆ ಎಫೆಕ್ಟ್ ಆಗಿದೆ, ಯಾವ chain ಅಲ್ಲಿ ತೊಂದರೆ ಆಗಿದೆ ಅದರ ಮೇಲೆ ಇದು ಡಿಫರೆಂಟ್ ಟೈಪ್ಸ್ ನಾವು ಹೇಳ್ತೀವಿ. ಈ ಥಲಸೇಮಿಯಾ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದಿ ವಿಚ್ ಆಫ್ ದಿ ಚೈನ್ ಆಫ್ ಹಿಮೋಗ್ಲೋಬಿನ್ ಇಸ್ ಅಫೆಕ್ಟೆಡ್. ಯಾವ ಹಿಮೋಗ್ಲೋಬಿನ್ ಚೈನ್ ಅಫೆಕ್ಟ್ ಆಗೋದ್ರ ಮೇಲೆ ನಾವು ಟೈಪ್ಸ್ ನ ಹೇಳ್ತೀವಿ, ಆಲ್ಫಾ ಥಲಸೇಮಿಯಾ ಅಂಡ್ ಬೀಟಾ ಥಲಸೇಮಿಯಾ. ಇಲ್ಲಿ ಥಲಸೇಮಿಯಾ ವೆನ್ ಕಂಪೇರ್ಡ್ ಟು ಸಿಕಲ್ ಸೆಲ್ ಅನಿಮಿಯಾ ಹೇಗೆ ಡಿಫರ್ ಆಗಿದೆ? ಹೌದು, ಥಲಸೇಮಿಯಾ ಡಿಫರ್ ಫ್ರಮ್ ದಿಸ್ ಸಿಕಲ್ ಸೆಲ್ ಅನಿಮಿಯಾ. ಈ ಥಲಸೇಮಿಯಾ ಇದೆಲ್ಲ ಇಟ್ಸ್ ಎ ಕ್ವಾಂಟಿಟೇಟಿವ್ ಫಿನಾಮಿನಾ. ಅದೇನಿದು, ಇದು ಕ್ವಾಂಟಿಟೇಟಿವ್ ಪ್ರಾಬ್ಲಮ್ ಆಫ್ ಸಿಂಥಸೈಸಿಂಗ್ ದಿ what we call them as a few hemoglobin. ಅಂದ್ರೆ ಕ್ವಾಂಟಿಟೇಟಿವ್ ಪ್ರಾಬ್ಲಮ್ ಆಗಿರೋದ್ರಿಂದ ಇಲ್ಲಿ ನಾರ್ಮಲ್ ಎಷ್ಟು ಬೇಕಷ್ಟು ಹಿಮೋಗ್ಲೋಬಿನ್ ಪ್ರೊಡಕ್ಷನ್ ಆಗ್ತಾ ಇಲ್ಲ, ಫ್ಯೂ ಹಿಮೋಗ್ಲೋಬಿನ್ಸ್ ವಿಲ್ ಪ್ರೊಡ್ಯೂಸ್. ಓಕೆ, ಇಟ್ಸ್ ಕಾಲ್ಡ್ them as a quantitative problem. ಥಲಸೇಮಿಯಾ ಅನ್ನೋದು ಏನದಲ್ಲ, ಕಂಪೇರ್ಡ್ ಟು ಸಿಕಲ್ ಸೆಲ್ ಅನಿಮಿಯಾ ಕಂಪೇರ್ ಮಾಡಿದ್ರೆ ಇಟ್ಸ್ ಎ ಕ್ವಾಂಟಿಟೇಟಿವ್ ಪ್ರಾಬ್ಲಮ್ ಆಫ್ ಸಿಂಥಸೈಸಿಂಗ್ ದಿ ಫ್ಯೂ ಹಿಮೋಗ್ಲೋಬಿನ್. ಓನ್ಲಿ ಕೆಲವೇ ಹಿಮೋಗ್ಲೋಬಿನ್, ಯಾಕೆ ಡಿಫೆಕ್ಟ್ ಆಗಿರೋದ್ರಿಂದ ಹಿಮೋಗ್ಲೋಬಿನ್ ಫುಲ್ ತಯಾರಾಗ್ತದೆ. ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಆಗಿದೆ, ಹಂಗಾಗಿ ಓನ್ಲಿ ಕ್ವಾಂಟಿಟೇಟಿವ್ ಪ್ರಾಬ್ಲಮ್ ಆಗಿದೆ ಅಂತ ಫ್ಯೂ ಹಿಮೋಗ್ಲೋಬಿನ್, ಸಂಖ್ಯೆ ಕಡಿಮೆ ಇದೆ ಹಿಮೋಗ್ಲೋಬಿನ್.
ಸಿಕಲ್ ಸೆಲ್ ಅನಿಮಿಯಾ ಅಂದ್ರೆ ಸಂಖ್ಯೆಯಲ್ಲಿ ವ್ಯತ್ಯಾಸ ಅಲ್ಲ, ಜನರಲಿ ಡ್ಯೂ ಟು ದಿ what is ಇನ್ಕರೆಕ್ಟ್ಲಿ ಫಂಕ್ಷನಿಂಗ್ ಹಿಮೋಗ್ಲೋಬಿನ್, ಸರಿಯಾಗಿ ಕೆಲಸ ಮಾಡಿಲ್ಲ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಶೇಪ್ ಚೇಂಜ್ ಆಗಿದೆ. ಎಸ್ ಹಿಮೋಗ್ಲೋಬಿನ್ ಡಿಫೆಕ್ಟಿವ್ ಹಿಮೋಗ್ಲೋಬಿನ್, ಇದು ಕ್ವಾಲಿಟೇಟಿವ್ ಪ್ರಾಬ್ಲಮ್. ಥಾಲಸೆಮಿಯಾ ಅಂದ್ರೆ ಕ್ವಾಂಟಿಟೇಟಿವ್, ಸಂಖ್ಯೆಯಲ್ಲಿ ಹಿಮೋಗ್ಲೋಬಿನ್ ತಯಾರಾದ ಸಂಖ್ಯೆನೇ ಕಡಿಮೆ, ಇಲ್ಲಿ ಸಂಖ್ಯೆ ಕರೆಕ್ಟ್ ಇರುತ್ತೆ ಆದರೆ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ಇಂದ ಓಕೆ. ಇಟ್ಸ್ ಎ ಕ್ವಾಂಟಿಟೇಟಿವ್ ಫಿನಾಮಿನಾ, ಅದು ಥಾಲಸೆಮಿಯಾ. ಅಂಡ್ ಸಿಕಲ್ ಸೆಲ್ ಅನಿಮಿಯಾ ಇದೆ ಕ್ವಾಲಿಟೇಟಿವ್ ಫಿನಾಮಿನಾ ಅಂತ ಕರೀತಾನೆ ಇದ್ದಾರೆ. ಇಲ್ಲಿ ಒನ್ ಇಸ್ ಎ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಆಗೋದ್ರಿಂದ ಡಿಸ್ಟ್ರಕ್ಷನ್ ಆಗೋದ್ರಿಂದ ಸಂಖ್ಯೆ ಕಡಿಮೆ ಆಗ್ಬಿಡುತ್ತೆ ಹಿಮೋಗ್ಲೋಬಿನ್, ಹಾಗಾಗಿ ಇಟ್ಸ್ ಎ ಕ್ವಾಂಟಿಟೇಟಿವ್ ಫಿನಾಮಿನಾ ಯಾವುದು ಥಾಲಸೆಮಿಯಾ. ವೇರ್ ಇಸ್ ಎ ಡಿಸ್ಟ್ರಕ್ಷನ್ ಆಗಲ್ಲ ಸಿಕಲ್ ಸೆಲ್ ಅನಿಮಿಯಾದಲ್ಲಿ, ಓನ್ಲಿ ದಿ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ಆಗೋದ್ರಿಂದ ಶೇಪ್ ಚೇಂಜ್ ಆಗುತ್ತೆ, ಕ್ವಾಲಿಟೇಟಿವ್ ಫಿನಾಮಿನಾ. ಇಲ್ಲಿ ನಾವು ಈಗ ಥಾಲಸೆಮಿಯಾದಲ್ಲಿ 2 ಟೈಪ್ ಇದೆ, ಆಲ್ಫಾ ಥಾಲಸೆಮಿಯಾ and ಬೀಟಾ ಥಾಲಸೆಮಿಯಾ. ಡಿಪೆಂಡಿಂಗ್ ಅಪಾನ್ ವಿಚ್ ಆಫ್ ದಿ ಚೈನ್ ಆಫ್ ದಿ ಹಿಮೋಗ್ಲೋಬಿನ್ ಗೆಟ್ ಅಫೆಕ್ಟೆಡ್, ಯಾವ ಹಿಮೋಗ್ಲೋಬಿನ್ ಚೈನ್ ಅದು ಎಫೆಕ್ಟ್ ಮಾಡುತ್ತೆ ಅನ್ನೋದು. ಇಫ್ ಆಲ್ಫಾ ಥಾಲಸೆಮಿಯಾ ಅಂದ್ರೆ ಇಟ್ಸ್ ದಿ ಮ್ಯುಟೇಷನ್ ಆಫ್ ಜೀನ್ ದಟ್ ಕೋಡ್ ಫಾರ್ ಆಲ್ಫಾ ಚೈನ್. ಯಾವ ಆಲ್ಫಾ ಥಾಲಸೆಮಿಯಾ ಅಂತ ಯಾಕಂದ್ರೆ ಥಾಲಸೆಮಿಯಾ ಆಲ್ಫಾ, ಥಾಲಸೆಮಿಯಾ ಆಲ್ಫಾ ಥಾಲಸೆಮಿಯಾ. ಆಲ್ಫಾ ಥಾಲಸೆಮಿಯಾ ಅಂತ ಯಾಕಂದ್ರೆ ಇದು ಯಾಕಂದ್ರೆ ಡ್ಯೂ ಟು ಡಿಫೆಕ್ಟಿವ್ ಜೀನ್ ಇದೆ. ಯಾವ ಏನ್ ಕೋಡ್ ಮಾಡುತ್ತದೋ ಇದಕ್ಕೆ ಆಲ್ಫಾ ಚೈನ್ ಕೋಡ್ ಮಾಡುವಂತ ಜೀನ್ ಅಲ್ಲಿ ವ್ಯತ್ಯಾಸ ಆಗಿದೆ. ಇದು ಡಿಫೆಕ್ಟಿವ್ ಜೀನ್ ಕೋಡ್ ಫಾರ್ ಆಲ್ಫಾ ಚೈನ್ ಆಫ್ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಆಲ್ಫಾ ಚೈನ್ ಕೋಡ್ ಮಾಡುವಂತ ಜೀನ್ ಅಲ್ಲಿ ವ್ಯತ್ಯಾಸ ಡಿಫೆಕ್ಟ್ ಇದೆ. ಬೀಟಾ ಥಾಲಸೆಮಿಯಾ ಅಂದ್ರೆ ಥಾಲಸೆಮಿಯಾ ಡ್ಯೂ ಟು ಡಿಫೆಕ್ಟಿವ್ ಜೀನ್ ಕೋಡ್ ಫಾರ್ ಬೀಟಾ ಚೈನ್ ಆಫ್ ಹಿಮೋಗ್ಲೋಬಿನ್. ಬೀಟಾ ಚೈನ್ ಆಫ್ ಹಿಮೋಗ್ಲೋಬಿನ್ ಕೋಡ್ ಮಾಡೋ ಜೀನ್ ಡಿಫೆಕ್ಟಿವ್, ಯಾಕೆ ಬೀಟಾ ಥಾಲಸೆಮಿಯಾ. ಡಿಫೆಕ್ಟ್ ಜೀನ್ ಇಸ್ ಕೋಡ್ ಫಾರ್ ಆಲ್ಫಾ ಚೈನ್ ಕೋಡ್ ಮಾಡುವಂತ ಒಂದು ಡಿಫೆಕ್ಟ್ ಇದೆ ಜೀನ್, ಹಾಗಾಗಿ ಆಲ್ಫಾ ಥಾಲಸೆಮಿಯಾ. ಹಾಗಾಗಿ ಬೇಸ್ಡ್ ಆನ್ ದಟ್ ವಿ ಆರ್ ಕ್ಲಾಸಿಫೈಡ್ ಆಲ್ಫಾ ಥಾಲಸೆಮಿಯಾ ಅಂಡ್ ಬೀಟಾ ಥಾಲಸೆಮಿಯಾ ಅಂತ 2 ತರ ಕರೀತೀವಿ. ಇದು ಯಾಕಾಗಿದೆ ಥಾಲಸೆಮಿಯಾ? ಡ್ಯೂ ಟು ದಿ ಡಿಫೆಕ್ಟಿವ್ ಜೀನ್ ರೆಸೆಸಿವ್ ಜೀನ್ ಪ್ರೆಸೆಂಟ್ ಆನ್ ಕ್ರೋಮೋಸೋಮ್ ನಂಬರ್ 60. ಇದರಿಂದ ವ್ಯತ್ಯಾಸ ಆದಾಗ ಈಗ ನಿಮ್ಮಲ್ಲಿ ಡಿಸ್ಟ್ರಕ್ಷನ್ ಆಫ್ RBC ಆಗೋದ್ರಿಂದ ಅನಿಮಿಕ್ ಆಗ್ತದೆ. ಇಲ್ಲಿ ಮುಖ್ಯವಾಗಿ ಇಲ್ಲಿ ಟೈಪ್ಸ್ ಅಲ್ಲಿ ಯಾವ ಚೈನ್ ಅಫೆಕ್ಟ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿದೆ. ಇದು ಕ್ವಾಂಟಿಟೇಟಿವ್ ಫಿನಾಮಿನಾ ಬಿಕಾಸ್ ಫ್ಯೂ ನಂಬರ್ ಆಫ್ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಬಿಟ್ಕೊಳ್ಳಿ, ಇದರಲ್ಲಿ ಥಾಲಸೆಮಿಯಾದಲ್ಲಿ ಮೇಜರ್ ಅಂಡ್ ಮೈನರ್ ಬಹಳ ಮೇಜರ್ ಇದೆ, ಯಾವ ಸಿಚುಯೇಷನ್ ಮೈನರ್ ಅಂತ ಹೇಳಿ. ಮೇಜರ್ ಯಾವಾಗುತ್ತೆ? ಇಟ್ ಅಕರ್ ಎ ಪರ್ಸನ್ ಇನ್ನರೇಟ್ ಮಾಡ್ಕೊಂಡು ಇರ್ತಾನೆ. ಇನ್ನರೇಟ್ both the defective genes, what you call them as a inherited defective gene from both the parents. ಡಿಫೆಕ್ಟಿವ್ ಜೀನ್ಸ್ ತಂದೆಯಿಂದಲೂ ಬಂದಿದೆ, ಕ್ರೋಮೋಸೋಮ್ ಒಂದು 16 ಕ್ರೋಮೋಸೋಮ್ ಅಲ್ಲಿ ಪೇರ್ ಇರ್ತಾವಲ್ಲ, ಒಂದು ತಂದೆಯಿಂದ ಬಂದಂತೆ ಅದು ಡಿಫೆಕ್ಟ್ ಇದೆ. ಪೇರ್ ಜೊತೆ 16 ಕ್ರೋಮೋಸೋಮ್ 16 ನಂಬರ್ ಕ್ರೋಮೋಸೋಮ್ ನಂಬರ್ ಯಾವ ಪೇರ್ಸ್ ಇರ್ತವೆ. ಒಂದನೇ ಕ್ರೋಮೋಸೋಮ್ 2 ಇರ್ತವೆ, ಒಂದು ತಂದೆದು ಒಂದು ತಾಯಿದು. ಆಮೇಲೆ ಎರಡನೇ ಪೇರಲ್ಲಿ 2 ಇರ್ತವೆ. 16 ಅಲ್ಲಿ 2 ಇರ್ತಾವ, ಅದು ಒಂದು ತಂದೆಯಿಂದ ಬಂದಿರೋದು, ಇನ್ನೊಂದು ತಾಯಿಯಿಂದ. ತಂದೆಯಿಂದ ಬಂದಿರೋ ಕ್ರೋಮೋಸೋಮ್ ಡಿಫೆಕ್ಟ್ ಇದೆ, ತಾಯಿ ಕಡೆಯಿಂದ ಬಂದಿರೋ ಕ್ರೋಮೋಸೋಮ್ ಅಲ್ಲೂ ಡಿಫೆಕ್ಟ್ ಇದೆ. ಗ್ಯಾಮೆಟ್ ಫ್ಯೂಷನ್ ಆಗ್ಬೇಕಾದ್ರೆ ಇವು ಪೇರ್ ಆಗಿರ್ತಾವೆ. ಈಗ ಥಾಲಸೆಮಿಯಾ ಮೇಜರ್ ಯಾವಾಗ ಅಂದ್ರೆ ಇಫ್ ಎ ಇಂಡಿವಿಜುವಲ್ ಇನ್ಹೆರಿಟ್ ಪಡ್ಕೊಂಡಿದ್ದಾನೆ, ಡಿಫೆಕ್ಟಿವ್ ಜೀನ್ ಬಂದು ಬೋತ್ ದಿ ಪೇರೆಂಟ್ಸ್, ಇಟ್ ಬಿಕಮ್ ಎ ಮೇಜರ್ ಸಿವಿಯರ್ ಪ್ರಾಬ್ಲಮ್ ಆಗುತ್ತೆ. ಎರಡರಲ್ಲಿ ಜೀನ್ಸ್ ಅಲ್ಲಿ ಪೇರ್ 2 ಜೀನ್ಸ್ ಡಿಫೆಕ್ಟ್ ಆಗಿದೆ. ಇಫ್ ಇನ್ಹೆರಿಟ್ ಜೀನ್ಸ್ ಫ್ರಮ್ ಡಿಫೆಕ್ಟಿವ್ ಜೀನ್ ಫ್ರಮ್ ಬೋತ್ ದಿ ಪೇರೆಂಟ್ಸ್ ಇನ್ಹೆರಿಟ್ ಮಾಡೋ ಮೇಜರ್ ಕಂಡೀಷನ್ ಆಗುತ್ತೆ. ಅಂಡ್ ಇನ್ನೊಂದು ಸರ್ಕಮ್ಸ್ಟೆನ್ಸ್ ಅಲ್ಲಿ ಥಾಲಸೆಮಿಯಾ ಮೈನರ್ ಅಂತ ಯಾವಾಗ ಅಂದ್ರೆ ಇಫ್ ಎ ಪರ್ಸನ್ ರಿಸೀವ್ಸ್ ಎ ಡಿಫೆಕ್ಟಿವ್ ಜೀನ್ ಫ್ರಮ್ ಐದರ್ ಆಫ್ ಒನ್ ಪೇರೆಂಟ್, ಒಬ್ಬರಲ್ಲಿ ಪಡ್ಕೊಂತಾನೆ ಡಿಫೆಕ್ಟಿವ್ ಜೀನ್ ಫ್ರಮ್ ಓನ್ಲಿ 1 ಪೇರೆಂಟ್ ಇಂದ ಮಾತ್ರ ಡಿಫೆಕ್ಟಿವ್ ಜೀನ್ ತಗೊಂಡ್ತಾನೆ, ಇನ್ನೊಬ್ಬರಿಂದ ನಾರ್ಮಲ್ ತಗೊಂಡ್ಬಿಡ್ಬೋದು ಜೀನ್, ನಾರ್ಮಲ್ ಜೀನ್ ವಿಚ್ ಒನ್ ಟು ಸಿಂಥಸೈಸ್ ವಾಟ್ ಕಾಲ್ಡ್ ಎಸ್ ನಾರ್ಮಲ್ ಹಿಮೋಗ್ಲೋಬಿನ್ ತಯಾರು ಮಾಡೋ ಜೀನ್ ಇರುತ್ತೆ. ಒಂದು ಜೀನಲ್ಲಿ ಮಾತ್ರ ಒಂದು ಜೀನ್ ಇನ್ಹೆರಿಟ್ ಮಾಡ್ಕೊಳ್ಳೋಣ ಒಂದು ಪೇರೆಂಟ್ ಇಂದ, ಅವ್ರು ಅದ್ರಲ್ಲಿ ಮಾತ್ರ ಡಿಫೆಕ್ಟ್ ಇರೋದ್ರಿಂದ ಮತ್ತೆ ಪರ್ಸನ್ ವಿತ್ ದಿಸ್ ಡಿಸಾರ್ಡರ್ ಕ್ಯಾರಿಯರ್ಸ್. ಅವೆಲ್ಲ ಸಿಂಟಮ್ಸ್ ಕಾಣೋದಿಲ್ಲ, ಜೀನ್ ಓದಿದ್ದಾನೆ
ಎರಡು ಜೀನ್ ಇಲ್ಲ, ಒಂದು ಜೀನ್ ಅಲ್ಲಿ ಮಾತ್ರ, ಒಂದು ಕ್ರೋಮೋಸೋಮ್ ಜೀನ್ ಮಾತ್ರ ಡಿಫೆಕ್ಟ್ ಇದೆ, ನಾರ್ಮಲ್ ಇದೆ. ಹಾಗಾಗಿ ಇಸ್ ಎ ಕ್ಯಾರಿಯರ್, ಇಸ್ ನಾಟ್ ಫೋರ್ಸ್ ಎನಿ ಸಿಂಪ್ಟಮ್ಸ್ ತೋರಿಸಲಿಲ್ಲ. ಅದಕ್ಕೆ called as a minor. But the every gene did not show the certain symptoms of those. Called as a minor. Thalassemia minor and thalassemia major. Major ಅಂದ್ರೆ ಈ defective gene ಅನ್ನ inherit from both the parents. Thalassemia major. Thalassemia minor ಅಂದ್ರೆ defect individual. This is the defective gene from the only one parent. So is called as a carrier. It do not show any symptoms. These are called as a Mendelian disorders, are called as a gene disorders. With this, we have studied about what are called different types of a Mendelian disorders. Now, hemophilia, color blindness, now X-linked agidave, sex-linked, allosomal. ಇವೆಲ್ಲ ಆಟೋಸೋಮಲ್ ಬಟ್ ರೆಸೆಸಿವ್ ಜೀನ್ ಡಿಸಾರ್ಡರ್ಸ್ ಇವು ಕಾಮನ್ ಆಗಿ ಬರೀಬಹುದು ನಾವು. ಅಲ್ಲಿ ಸ್ವಲ್ಪ ಕ್ಯಾರೆಕ್ಟರ್ಸ್ಗಳು ಏನೇನು ಚೇಂಜ್ ಕ್ವಾಂಟಿಟಿ ಫಿನಾಮಿನಾ ಏನು ಅದನ್ನ ಸ್ವಲ್ಪ ಇಲ್ಲಿ ಏನು ರಿಪ್ಲೇಸ್ ಆಗಿದೆ ಅನಿಮಿ ಸಿಕಲ್ ಸೆಲ್ ಅನಿಮಿಯಾದಲ್ಲಿ ಅವ್ರ ಶೇಪ್ ಏನಾಗುತ್ತೆ, ಅವಾಗ ಬ್ಲಡ್ ಏನಾಗುತ್ತೆ, ಏನೋ ಫ್ಲಕ್ಸನ್ ಒಯ್ಯೋದಿಲ್ಲ, ನಿಮ್ಮ ಆವಾಗ ಏನಾಗುತ್ತೆ ಅನಿಮಿಕ್ ಆಗ್ತದೆ. ಆಮೇಲೆ ಇನ್ನೊಂದೇ ನೋಡಿಕೊಳ್ಳೋದಿದ್ರೆ ನಾವು ಪೀನಟ್ ಕೀಟನ್ ಏರಿಯಾದಲ್ಲಿ ಬೇಕಾದ ಡಿಫೆಕ್ಟಿವ್ ಜೀನ್ ಅಂತ ಒಂದು ಎನ್ಸೈಮ್ ತಯಾರಾಗೋದಿಲ್ಲ. ಆ ಎನ್ಸೈಮ್ ತಯಾರಾಗದ ಎಲ್ಲರೂ ಮೆಟಾಬಾಲಿಸಮ್ ರಿಯಾಕ್ಷನ್ ಎರರ್ ಆಗುತ್ತೆ, ಬಾಡಿಯಲ್ಲಿ ಇನ್ಬಾರ್ನ್ ಮೆಟಾಬಾಲಿಸಮ್ ಎರರ್ ಆಗೋದ್ರಿಂದ ಈ ಪೀನಲ್ ಅಲ್ಬೈನ್ is not be converted by this enzyme, not produced by the phenyl hydroxylase is not produced. So phenyl alanine ಏನಾಗುತ್ತೆ not converted into tyrosine ಆಗೋದಿಲ್ಲ. ಆ phenyl alanine ಹಂಗೆ ಉಳ್ಕೊಂಡು ಏನಾಗುತ್ತೆ accumulate ಆಗಿ ಬ್ರೈನ್ ಅಲ್ಲಿ more than one phenotypic effects ಪಡೆಯುತ್ತೆ. So we have studied these three main diseases. Chromosomal disorders what I call them as a different disorders are there. Chromosomal number ಇಂದ ವ್ಯತ್ಯಾಸ ಆಗುತ್ತೆ chromosomal disorders. Gene disorders ಅಲ್ಲಿ what I call them as a genetic disorders ಅಲ್ಲಿ gene disorder ಅಥವಾ Mendelian disorders ನ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿ chromosomal disorders, variation number of chromosome lead to what are the type of disorders ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿ. Thus I come complete the concept what I call them as a gene Mendelian disorders.